ಸಾಹಿತಿ, ರಂಗಕರ್ಮಿ, ಚಲನಚಿತ್ರ ನಟ, ವೈದ್ಯ, ಭಾಷಣಕಾರ ಹೀಗೆ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಅಪರಿಮಿತ ಸಾಧನೆಗೈದಿರುವ ಡಾಕ್ಟರ್ ಎಚ್.ಎ. ಪಾರ್ಶ್ವನಾಥ್ ಅವರು ಜುಲೈ 7, 1947ರಲ್ಲಿ ಹಾಸನದಲ್ಲಿ ಜನಿಸಿದರು. ತಮ್ಮ ಶಾಲಾ ಶಿಕ್ಷಣವನ್ನು ಹಾಸನದಲ್ಲಿ ಪೂರೈಸಿದ ನಂತರ ಎಂಬಿಬಿಎಸ್ ವೈದ್ಯ ಪದವಿ ಹಾಗೂ ಪೆಥಾಲಜಿ ವಿಷಯದಲ್ಲಿ ಎಂಡಿ ಪದವಿ ಪಡೆದಿದ್ದಾರೆ. ವೈದ್ಯರಾಗಿ ಬಳ್ಳಾರಿ, ಹುಬ್ಬಳ್ಳಿ, ಮೈಸೂರು, ಧಾರವಾಡ, ಬೆಂಗಳೂರು ವೈದ್ಯಕೀಯ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬಳ್ಳಾರಿ ಮೆಡಿಕಲ್ ಕಾಲೇಜು, ಮೈಸೂರು ಮೆಡಿಕಲ್ ಕಾಲೇಜು, ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜುಗಳಲ್ಲಿ ಇಲಾಖಾ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಮೈಸೂರು ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕರಾಗಿ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದಲ್ಲಿ ಸುಮಾರು 20 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಡ್ರಾಮಾಟಿಕ್ಸ್ನಲ್ಲಿ ಡಿಪ್ಲೊಮೊ ಹೊಂದಿರುವ ಡಾಕ್ಟರ್ ಎಚ್.ಎ. ಪಾರ್ಶ್ವನಾಥ್ ಅವರು ನಾಟಕ ಸಾಹಿತ್ಯ ಶಿಬಿರ, ಕರ್ನಾಟಕ ನಾಟಕ ಅಕಾಡೆಮಿ, ನೀನಾಸಂ ರಸಗ್ರಹಣ ಶಿಬಿರ, ಹುಬ್ಬಳ್ಳಿಯ ಅಭಿನಯ ಭಾರತಿ, ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್, ರಂಗಾಯಣ ಈ ಸಂಸ್ಥೆಗಳಲ್ಲಿ ರಂಗ ತರಬೇತಿ ಪಡೆದಿದ್ದಾರೆ. ರಂಗನಟರಾಗಿ ಸುಮಾರು 100ಕ್ಕೂ ಹೆಚ್ಚು ನಾಟಕಗಳ ಅಸಂಖ್ಯಾತ ಪ್ರಯೋಗಗಳಲ್ಲಿ ಭಾಗಿಯಾಗಿದ್ದಾರೆ. ವಿಷಜ್ವಾಲೆ, ಅಳಿಯ ದೇವರು, ಸಮಯಕ್ಕೊಂದು ಸುಳ್ಳು, ಅನುಕೂಲಕ್ಕೊಬ್ಬಣ್ಣ, ನಾನೇ ಬಿಜ್ಜಳ, ಸ್ವಗತ ಸಂಭಾಷಣೆ ಹೀಗೆ ಅನೇಕ ನಾಟಕಗಳಲ್ಲಿ ಪಾತ್ರವಹಿಸಿದ್ದಾರೆ. ಮುಖವಿಲ್ಲದವರು, ವಿಗಡ ವಿಕ್ರಮರಾಯ, ಭಗವದಚ್ಚುಕೀಯ, ಅವಾಂತರ ಎಂಬ ಆಕಾಶವಾಣಿ ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ. ಹಲವು ಚಲನಚಿತ್ರಗಳಲ್ಲಿ ಹಾಗೂ ದೂರದರ್ಶನಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ. ಹವ್ಯಾಸಿ ಪತ್ರಕರ್ತರಾಗಿ ರಂಗತೋರಣ, ಸೂತ್ರಧಾರ, ರಂಗವೇಷ, ರಂಗಸಂಗಮ, ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ, ಸಂಜೀವಾಣಿ, ಪ್ರಪಂಚ, ಚಿತ್ರಜ್ಯೋತಿ, ಚಿತ್ರದೀಪ ಇತ್ಯಾದಿ ಹಲವು ನಿಯತಕಾಲಿಕೆ ಮತ್ತು ದಿನಪತ್ರಿಕೆಗಳಿಗೆ ಕೆಲಸ ಮಾಡಿದ್ದಾರೆ. ದೂರದರ್ಶನದ ವೈದ್ಯಕೀಯ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ಯಾಸಿವ್ ಸ್ಮೋಕಿಂಗ್ ಹಾಗೂ ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಕುಸುಮ ರೋಗ ವಿಷಯದ ಬಗ್ಗೆ ತಜ್ಞ ಉಪನ್ಯಾಸ ನಡೆಸಿಕೊಟ್ಟಿದ್ದಾರೆ. ಡಾಕ್ಟರ್ ಎಚ್.ಎ. ಪಾರ್ಶ್ವನಾಥ್ ಅವರು ಅಭಿನಯ ಭಾರತಿ, ಪ್ರಗತಿ ಕಲಾವೃಂದ, ರಂಗರಂಜಿನಿ, ಸಮುದಾಯ, ರಂಗವೈದ್ಯರು, ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್, ಸಹೃದಯ ಸಾಂಸ್ಕೃತಿಕ ಅಕಾಡೆಮಿ, ವಿಜಯ ಕಲಾ ಸಂಘ ಹೀಗೆ ಹಲವು ಸಂಘ ಸಂಸ್ಥೆಗಳೊಡನೆ ಒಡನಾಟ ಹೊಂದಿದ್ದಾರೆ. ಅನೇಕ ವಿಚಾರಗೋಷ್ಠಿಗಳಲ್ಲಿ ಪ್ರಬಂಧ ಮಂಡನೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಕರ್ನಾಟಕ ಮೆಡಿಕಲ್ ಕಾಲೇಜಿನ ಕನ್ನಡ ಸಂಘದ ಕಾರ್ಯಾಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಸುಮಾರು 10 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜರುಗಿದ 59ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕ ಹಾಗೂ ವಿಚಾರಗೋಷ್ಠಿಯ ನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮೈಸೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಆರ್.ಸಿ. ಹಿರೇಮಠ್, ವಿಜಯ ತೆಂಡೂಲ್ಕರ್, ಡಾಕ್ಟರ್ ಶ್ರೀರಾಮ್ ಲಾಗೂ, ಸಂಪತ್, ಮಾಸ್ಟರ್ ಹಿರಣ್ಣಯ್ಯ, ಎಚ್.ಕೆ. ಯೋಗ ನರಸಿಂಹ, ಚಿತ್ತರಂಜನ್ ಚಟರ್ಜಿ, ವಿ. ರಾಮಮೂರ್ತಿ ಹೀಗೆ ಹಲವು ಸುಪ್ರಸಿದ್ಧ ವ್ಯಕ್ತಿಗಳನ್ನು ಸಂದರ್ಶನ ಮಾಡಿದ ಹಿರಿಮೆಯವರದು. ಸನ್ನಿಧಿ, ಜಿನಮನ, ರಂಗಸಂಗ, ರಂಗಪ್ರಸಂಗ, ರಂಗಲೋಕ, ರಂಗದುಂದುಬಿ ಅನ್ನೋ ಪುಸ್ತಕಗಳ ಕರ್ತೃವಾಗಿದ್ದಾರೆ. ಅಲ್ಲದೆ ಹಲವು ಅನುವಾದ, ವಿಮರ್ಶ, ಸಂಪಾದನಾ ಕೃತಿಗಳನ್ನು ಸಹ ರಚಿಸಿದ್ದಾರೆ. jainheritage.com ಅಂತರ್ಜಾಲ ತಾಣದ ಸಹ ಸಂಸ್ಥಾಪಕರು ಹಾಗೂ ಪೋಷಕರಾಗಿ ಆರಂಭದ ದಿನಗಳಿಂದ ಇಂದಿನವರೆಗೂ ಈ ತಾಣದಲ್ಲಿ ಹಲವಾರು ಬರಹಗಳು, ಲೇಖನಗಳಲ್ಲಿ ನಿರಂತರವಾಗಿ ಬರೆಯುತ್ತಾ ಈ ಅಂತರ್ಜಾಲ ತಾಣದ ಮೂಲಕ ಜೈನ ಧರ್ಮ ಹಾಗೂ ಪರಂಪರೆಯ ಪ್ರಚಾರ ಪ್ರಸಾರದ ಕಾರ್ಯದಲ್ಲಿ ಅನುಪಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಕರ್ನಾಟಕ ಇತಿಹಾಸ ಅಕಾಡೆಮಿ, ಕರ್ನಾಟಕ ಜೈನ್ ಅಸೋಸಿಯೇಷನ್, ಕರ್ನಾಟಕ ವೈದ್ಯ ಸಾಹಿತ್ಯ ಪರಿಷತ್ತು ಬೆಂಗಳೂರು ಈ ಸಂಸ್ಥೆಗಳ ಆಜೀವ ಸದಸ್ಯತ್ವವನ್ನು ಹೊಂದಿದ್ದಾರೆ. ಡಾಕ್ಟರ್ ಎಚ್.ಎ. ಪಾರ್ಶ್ವನಾಥ್ ಅವರಿಗೆ ಸಂದ ಪ್ರಶಸ್ತಿಗಳು, ಸನ್ಮಾನಗಳು ಅಸಂಖ್ಯ. ಎಂ.ಜಿ. ರಂಗನಾಥನ್ ಸ್ಮಾರಕ ಪುಸ್ತಕ ಪ್ರಶಸ್ತಿ,
ಬೆಂಗಳೂರು 2004, ರುಕ್ಮಿಣಿಬಾಯಿ ಸ್ಮಾರಕ ಸಾಹಿತ್ಯ ಪ್ರಶಸ್ತಿ ಬೆಂಗಳೂರು 2004, ಗೊರೂರು ಸಾಹಿತ್ಯ ಪ್ರಶಸ್ತಿ ಬೆಂಗಳೂರು 1998, ಎಂಜಿ ರಂಗನಾಥನ್ ಸ್ಮಾರಕ ಪುಸ್ತಕ ಪ್ರಶಸ್ತಿ ಬೆಂಗಳೂರು 2008, ಅತ್ತಿಮಬ್ಬೆ ಸಾಹಿತ್ಯ ಪ್ರಶಸ್ತಿ ಬೆಂಗಳೂರು 2009, ಲಲಿತ ಕಲಾ ಮಂಡಳಿ ಮೈಸೂರು 1997, ಕರ್ನಾಟಕ ನಾಟಕ ಅಕಾಡೆಮಿ ಫೆಲೋಶಿಪ್ 1998, ಕರ್ನಾಟಕ ಸರ್ಕಾರ ಹೊಯ್ಸಳ ಪ್ರಶಸ್ತಿ 2005, ಹೊಯ್ಸಳ ಕನ್ನಡ ಸಂಘ ಮತ್ತು ಸವಿಗನ್ನಡ ಪತ್ರಿಕಾ ಬಳಗ ಸಾಹಿತ್ಯ ಸೇತು ಪ್ರಶಸ್ತಿ 2012, ಕರ್ನಾಟಕ ಪದ್ಮಶ್ರೀ 2006, ಭಾರತೀಯ ಲಲಿತ ಕಲಾ ಸಂಸ್ಥೆ ಬೆಂಗಳೂರು ಹೀಗೆ ಹಲವಾರು ಸಂಘ ಸಂಸ್ಥೆಗಳ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕರ್ಮಯೋಗಿ ಶ್ರೀ ಚಾರುಕೀರ್ತಿ ಪಟ್ಟಾಚಾರ್ಯವರ್ಯ ಸ್ವಾಮಿಗಳ ಸನ್ಮಾನ, ಪರಮ ಪೂಜ್ಯ 108ನೇ ಮುನಿಶ್ರೀ ಸುಖಸಾಗರ ಮಹಾರಾಜರು, ಮೈಸೂರು ಶ್ರೀ ಆಂಜನೇಯ ದೇವಸ್ಥಾನ ಟ್ರಸ್ಟ್, ಗಂಗೋತ್ರಿ ಲೇಔಟ್, ಮೈಸೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ, ಧರ್ಮಸ್ಥಳ ಸರ್ವಧರ್ಮ ಸಮ್ಮೇಳನ, ಮೈಸೂರಿನ ಉಜ್ವಲ ಕಲಾಮಂದಿರ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಧಾರವಾಡ, ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನಿತರಾಗಿದ್ದಾರೆ. ಇಷ್ಟೇ ಅಲ್ಲದೆ ಡಾಕ್ಟರ್ ಎಚ್.ಎ. ಪಾರ್ಶ್ವನಾಥ್ ತಮ್ಮ ವೈದ್ಯಕೀಯ ವೃತ್ತಿಯ ಸಾಧನೆಗಾಗಿ ಇಂಟರ್ನ್ಯಾಷನಲ್ ಮೆಡಿಕಲ್ ಸೈನ್ಸ್ ಅಕಾಡೆಮಿ, ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್, ಇಂಡಿಯನ್ ಅಕಾಡೆಮಿ ಆಫ್ ಮೆಡಿಕಲ್ ಸ್ಪೆಷಾಲಿಟೀಸ್ WHO ಫೆಲೋಶಿಪ್ಗಳನ್ನು ಪಡೆದುಕೊಂಡ ಹೆಗ್ಗಳಿಕೆ ಇವರದು. ಡಾಕ್ಟರ್ ಎಚ್.ಎ. ಪಾರ್ಶ್ವನಾಥ್ ಅವರೇ ಜನಾನುರಾಗಿ ನಿಷ್ಠಾತ ಪೆಥಾಲಜಿ ಪ್ರಾಧ್ಯಾಪಕರಾದ ತಾವು ಬಹುಮುಖ ಪ್ರತಿಭೆಯ ಸಾಹಿತಿ, ರಂಗನಟ, ರಂಗ ವಿಮರ್ಶಕ, ಇತಿಹಾಸ ನಿರೂಪಕ, ಪ್ರವಾಸ ಪ್ರಿಯ, ವಾಗ್ಮಿ, ಹರಟೆಗಾರ, ಹಾಸ್ಯಕವಿ, ಕಲಾವಿದರಾಗಿ ಅಗಾಧ ಸಾಧನೆ ಮಾಡಿರುವ ತಮ್ಮ ವ್ಯಕ್ತಿತ್ವ ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ತಮಗೆ ಜ್ಞಾನ ದೀಪಿಕೆಯು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತದೆ. ಜ್ವಾಲಾಮಾಲ.ನ್ಯೂಸ್ ವತಿಯಿಂದ ಜ್ಞಾನದೀಪಿಕೆ ಎಂಬ ಶೀರ್ಷಿಕೆಯಡಿ ಜೈನ ಸಾಹಿತಿಗಳೊಡನೆ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಾ ಬಂದಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಇಂದು ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ನೀವೆಲ್ಲರೂ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಬಂದಿದ್ದೀರಾ, ಪ್ರೋತ್ಸಾಹಿಸ್ತಾ ಬಂದಿದ್ದೀರಾ. ಇಂದು ನಮ್ಮೊಡನಿದ್ದಾರೆ ಡಾಕ್ಟರ್ ಎಚ್.ಎ. ಪಾರ್ಶ್ವನಾಥ್. ಡಾಕ್ಟರ್ ಎಚ್.ಎ. ಪಾರ್ಶ್ವನಾಥ್ ಅಂದಾಗ ಇವರು MBBS ಡಾಕ್ಟರ್, ಅಂದರೆ ಇವರು ವೃತ್ತಿಯಲ್ಲಿ ವೈದ್ಯರು, ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದರು, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಇಂದು ಇವರು ನಮ್ಮೊಡನೆ ಸಂವಾದಕ್ಕೆ ಬಂದಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜೈ ಜಿನೇಂದ್ರ ಸರ್. ಜೈ ಜಿನೇಂದ್ರ ಸರ್, ತಾವು ದೇಶ ವಿದೇಶಗಳಲ್ಲಿ ಫೆಲೋಶಿಪ್ ಪಡೆದಿದ್ದೀರಾ. ನೀವು ನಮ್ಮ ಜೈನ ಸಮುದಾಯಕ್ಕೆ ಒಂದು ಹೆಮ್ಮೆ. ಈ ರೀತಿಯ ಎಡೆಬಿಡದ ಸೇವೆಯಲ್ಲಿ ತೊಡಗಿದ ತಮಗೆ ಸಾಹಿತ್ಯ ಸೇವೆಗೆ ಎಲ್ಲಿಂದ ಸಮಯ ಸಿಕ್ತು ಸರ್? ಒಂದು ವ್ಯಕ್ತಿಗೆ ವೃತ್ತಿ ಒಂದಾದ್ರೆ ಪ್ರವೃತ್ತಿ ಮತ್ತೊಂದಿರುತ್ತೆ. ಅವೆರಡನ್ನು ಸಮಾನಾಂತರವಾಗಿ ತೆಗೆದುಕೊಂಡಾಗಲೇ ಕೂಡ ಆ ವ್ಯಕ್ತಿಗೆ ಒಂದು ರೀತಿಯ ತೃಪ್ತಿ, ಸಂತೃಪ್ತಿ, ಸಮಾಧಾನ ದೊರಕಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಮುಖ್ಯವಾದ ಬೇಕಾದ ಏನಪ್ಪ ಅಂತ ಅಂದರೆ ಸಮಯದ ಸದುಪಯೋಗ. ಸಮಯದ ಸದುಪಯೋಗ ಏನೈತೆ ಅದು ಬಹಳ ಮುಖ್ಯವಾಗ್ತದೆ. ಆಗ ನಮ್ಮ ವೃತ್ತಿಗೆ ಸಾಕಷ್ಟು ನಮ್ಮಿಂದ ಆದಂತಹ ಎಲ್ಲ ರೀತಿಯ ಸೇವೆಯನ್ನು ಸಲ್ಲಿಸಿ ಬಿಡುವಿನ ವೇಳೆಯಲ್ಲಿ ಗಡುವು ಮಾಡಿಕೊಂಡು ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಅದನ್ನ ನಾವು ಕಲೆ, ಧರ್ಮ, ಸಾಹಿತ್ಯ, ರಂಗಭೂಮಿ, ವಿಜ್ಞಾನ ಇಂಥ ವಿಷಯಗಳು ಬಳಸ್ಕೊಂಡಾಗ ನಿಜವಾಗ್ಲೂ ಆ ವ್ಯಕ್ತಿಗೂ ಕೂಡ ಆಗ ಸಮಾಜಕ್ಕೂ ಕೂಡ ಒಂದು ರೀತಿಯ ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟಂಗಾಗ್ತದೆ. ನಾನು ಅದು ಭಾವಿಸ್ತೇನೆ. ಆ ದೃಷ್ಟಿಯಿಂದ ನೀವು ಅನೇಕ ರಂಗ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಾ, ಡಿಪ್ಲೊಮಾ ಇನ್ ಡ್ರಾಮಾಟಿಕ್ಸ್ ಕೂಡ ಮಾಡಿದ್ದೀರಾ. ಈ ಅಭಿರುಚಿ ತಮಗೆ ಹೇಗೆ ಮೂಡಿಬಂತು? ನೋಡಿ, ನನ್ನ ಚಿಕ್ಕಂದಿನ ಏನು ರೂಢಿಸ್ಕೊಂಡು ಆ ವಾತಾವರಣ, ಆ ಪರಿಸರ ಮತ್ತು ಪರಿವಾರ ನನಗೆ ಬಹಳ ಪ್ರಭಾವ ಬೀರಿತು. ಕಾರಣ ಏನು ಅಂತಂದ್ರೆ, ನನ್ನ ಚಿಕ್ಕಂದಿನಲ್ಲೂ ಕೂಡ ಹಾಸನ, ಚುಂಚನಕಟ್ಟೆ, ರಾಮನಾಥಪುರ ಇಂಥ ಈ ಜಾತ್ರೆಗಳ ಸನ್ನಿವೇಶದಲ್ಲಿ ಬರ್ತಿದ್ದಂತಹ
ಕಂಪನಿ ನಾಟಕಗಳನ್ನು ನೋಡಿ ವೃತ್ತಿ ನಾಟಕಗಳು ನೋಡಿ 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 ಬಹಳ ಪ್ರಭಾವಿತವಾದಂಥವು ನಾನು. ಅದು ವಿಶೇಷವಾಗಿ ಹಾಸನ ಜಾತ್ರೆ ನಾಟಕಗಳು ನೋಡಲಿಕ್ಕೆ ಸುತ್ತಮುತ್ತಲಿನ ಸ್ಥಳದವರೆಲ್ಲ ಬರ್ತಾ ಇದ್ರು. ಅಲ್ಲಿ ಕಂಪ್ನಿಗಳು ನೋಡಿ, ಗುಬ್ಬಿ ಕಂಪ್ನಿ ಆಗಿರ್ಬೋದು, ಮಹಾದೇವ ಸ್ವಾಮಿ ಅವರ ಅರಮನೆ ಕಂಪ್ನಿ ಆಗಿರ್ಬೋದು, ಕನ್ನಡ ಥಿಯೇಟರ್ಸ್ ಆಗಿರ್ಬೋದು, ಅಥವಾ ಶ್ರೀಧರ್ ಅವರ ಸುಮಂಗಲಿ ನಾಟಕ ಕಂಪ್ನಿ ಆಗಿರ್ಬೋದು, ಗೋಕಾಕ್ ಕಂಪ್ನಿ ಆಗಿರ್ಬೋದು, ಚಿತ್ರ ಗಂಗಾಧರ ಶಾಸ್ತ್ರಿ ಕಂಪ್ನಿ, ನೂರಾರು ಕಂಪ್ನಿಗಳು ಬಂದು ಅತ್ಯದ್ಭುತವಾದಂಥ ಎಲ್ಲ ರೀತಿಯ ಸಾಮಾಜಿಕ ಆಗಿರ್ಬೋದು, ಪೌರಾಣಿಕ ಆಗಿರ್ಬೋದು, ಐತಿಹಾಸಿಕವಾಗಿರ್ಬೋದು ಎಲ್ಲ ರೀತಿಯ ನಾಟಕಗಳು ಆಡ್ತಾ ಇರೋದು. ಅದು ನನಗೆ ಒಂದು ರೀತಿ ಪ್ರೇರಣೆ ಆಯಿತು. ಜೊತೆಗೆ ನಮ್ಮ ತಂದೆಯವರು, ನಮ್ಮ ಚಿಕ್ಕಪ್ಪನವ್ರಿಗೆ ಆಗಾಗ್ಗೆ ಆ ನಾಟಕ ನೋಡ್ಲಿಕ್ಕೂ ಕರ್ಕೊಂಡು ಹೋಗ್ತಾ ಇದ್ರು ಬಹಳ ಪ್ರೀತಿಯಿಂದ. ಅದು ಬೆಳೆಯ ಸಿರಿ ಮೊಳಕೆಯಲ್ಲಿ ಅಂತ ಅನ್ನೋದಾದ್ರೆ, ಅಥವಾ ಅಲ್ಲಿ ನನಗೆ ಪ್ರಾರಂಭದಲ್ಲಿ ಬಿಜಾಪುರ ಆಗಿದ್ದೆ, ಅಲ್ಲಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟು. ರಂಗ ಆಸಕ್ತಿ ಅದು ಬೆಳೆದಂತೆ ನಾನು ಯಾವುದೇ ವೃತ್ತಿಗೆ ಹೋದ್ರೂ ಕೂಡ ಆ ಚಿಕ್ಕಂದಿನ ಏನು ಅಭಿರುಚಿ ಇರುತ್ತಲ್ಲ, ಅದು ಬೆಳೀತಾ ಬೆಳೀತಾ ಇನ್ನು ಪ್ರೌಢ ವಯಸ್ಸಿಗೆ ಬಂದಾಗ ಅದು ಮತ್ತೊಮ್ಮೆ ಗರಿಗೆಟ್ಟಕೊಂಡು ರೆಂಬೆ ಕೊಂಬೆಗಳು ಉಂಟಾದವು ನಾನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ಸರ್. ಸುಮಾರು 100ಕ್ಕೂ ಹೆಚ್ಚು ನಾಟಕಗಳಲ್ಲಿ ಭಾಗಿಯಾಗಿದ್ದೀರಾ. ನಾಟಕ ಅಂದ ತಕ್ಷಣ ಬೀದಿ ನಾಟಕ, ದೂರದರ್ಶನದಲ್ಲಿ ನಾಟಕ, ಮತ್ತೆ ಆಕಾಶವಾಣಿ ನಾಟಕಗಳು, ಸಿನಿಮಾದಲ್ಲಿ ನಟರಾಗಿ ಕೂಡ ತಾವು ಭಾಗವಹಿಸಿದ್ದೀರಾ. ಈ ಪ್ರತಿಯೊಂದಕ್ಕೂ ನೀವು ಹೇಗೆ ಒಗ್ಗಿಕೊಳ್ಳಕ್ಕೆ ಸಾಧ್ಯ ಆಯ್ತು? ಅದು ನೋಡಿ, ರಂಗಭೂಮಿಗೆ ನಾನಾ ಪ್ರಕಾರಗಳಿರುತ್ತೆ. ಒಂದು, ನಾನು ಇಷ್ಟೊಂದು ನಾಟಕಗಳಲ್ಲಿ ಅಭಿನಯಿಸಿ ಕಾರಣ ಏನು ಅಂತಂದ್ರೆ, ನನ್ನ ವೃತ್ತಿಯಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡೋದಂಥದ್ದು ಕಾರಣ. ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ ಮತ್ತ ಕಡೆಗಳೆಲ್ಲ ಮಾಡಿದಾಗ ಅಲ್ಲಿ ಹವ್ಯಾಸಿ ತಂಡಗಳ ಜೊತೆ ಬೆರೆತು ಅವರು ಅಭಿನಯಿಸಿದ ನಾಟಕಗಳಲ್ಲಿ ಅಲ್ಲಿ ತಂಡಗಳಲ್ಲಿ ನಾವು ಸೇರಿಕೊಂಡು ಮಾಡಿದಾಗ ಒಂದು ರೀತಿಯ ಸಾಮೂಹಿಕತ್ವ ಬರ್ತಾ ಇತ್ತು. ಅದ್ರ ಎಡೆಬಿಡದೆ ಒಂದಲ್ಲ ಒಂದು ನಾಟಕಗಳು ನಮ್ಮ ಬರ್ಸಲೇ ಇರ್ತಿದ್ವು. ಅವಕಾಶಗಳನ್ನ ಸದುಪಯೋಗ ಮಾಡ್ಕೊಂಡಿದ್ರಿಂದ ಈ ನಾಟಕಗಳ ಸಂಖ್ಯೆ 100 ದಾಟ್ತು ಅಂತ ನನಗೆ ಅದು ಅನ್ನಿಸ್ತದೆ. ಎಲ್ಲ ರೀತಿಯ ಪಾತ್ರಗಳು ಬರ್ತಾ ಇತ್ತು ನನಗೆ. ರಾಜಕಾರಣಿ ಪಾತ್ರ ಆಗಿರ್ಬೋದು, ಸಂತನ ಪಾತ್ರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ದಲಿತನ ಪಾತ್ರ ಆಗಿರ್ಬೋದು, ರೈತನ ಪಾತ್ರ ಆಗಿರ್ಬೋದು, ಯಾವುದೇ ಪಾತ್ರ ಬಂದರೂ ಕೂಡ ನನಗೆ ಮಾಡ್ಲಿಕ್ಕೆ ಅವಕಾಶ ಬಂತು. ಅದಕ್ಕೆ ನಿಜವಾಗಿ ಮುಖ್ಯ ಕಾರಣ ಅಂದರೆ ಅಲ್ಲಲ್ಲಿ ಇದ್ದಂಥ ಹವ್ಯಾಸಿ ತಂಡಗಳು ಅಂತ ನಾನು ಅದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ರಂಗಭೂಮಿ ನಿಜವಾಗ್ಲೂ ಕೂಡ ಸಮಾಜದಲ್ಲಿ ಕನ್ನಡಿ ಅಂತ ಹೇಳ್ತೀವಿ. ಸರೋಜಿನಿ ನಾಯ್ಡು ಹೇಳ್ತಾರೆ, ಇಫ್ ಯು ವಾಂಟ್ ಟು ನೋ ದಿ ಸಿವಿಲೈಸೇಷನ್ ಆಫ್ ಎ ಕಂಟ್ರಿ, ಒಂದು ನಾಡಿನ ನಾಗರಿಕತೆ ತಿಳ್ಕೊಳ್ಬೇಕಾದ್ರೆ ರಂಗಭೂಮಿ ನೋಡು ಅಂತ ಹೇಳ್ತಾರೆ. ಆ ದೃಷ್ಟಿ ರಂಗಭೂಮಿ ಇಸ್ ಎ ಮಿರರ್ ಇಮೇಜ್ ಆಫ್ ಸೊಸೈಟಿ. ಆ ದೃಷ್ಟಿಯಿಂದ ರಂಗಭೂಮಿ ಯಾವಾಗ ನನಗೆ ರಕ್ತಗತವಾಗಿ ಉಳಿತು, ಬೆಳೀತಾ ಇದೆ. ಸರ್, ತಾವು ಹವ್ಯಾಸಿ ಪತ್ರಕರ್ತರಾಗಿದ್ದು ಹೇಗೆ? ಹವ್ಯಾಸಿ ಪತ್ರಕರ್ತ ಅಂತಂದ್ರೆ ಫ್ರೀಲ್ಯಾನ್ಸ್ ರೈಟರ್ ಅಂತ ಏನ್ ಹೇಳ್ತಾರೆ. ಅದ್ರಲ್ಲಿ ನಾನು ಮುಖ್ಯವಾಗಿ ಗಮನಿಸಿ ವಿಷಯ ಆಯ್ಕೆ ಮಾಡ್ಕೊಳ್ತಾ ಇದ್ದು ರಂಗಭೂಮಿ ವಿಷಯಗಳೇ. ತಂಡಗಳ ಪರಿಚಯ ಮಾಡಿಕೊಡುವಂಥದ್ದು, ನಾಟಕಗಳ ವಿಮರ್ಶೆ ಮಾಡುವಂಥದ್ದು, ಅವು ನಾನು ಹೆಚ್ಚು ಮಾಡ್ತಾ ಇದ್ದೆ. ಅದು ವಿಶೇಷವಾಗಿ ಸಂಯುಕ್ತ ಕರ್ನಾಟಕದಲ್ಲಿ ಆಗಲಿ, ನೇಪಥ್ಯ ಸಂಚಿಕೆನೇ ಆಗಲಿ, ರಂಗತೋರಣನೇ ಆಗಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸೂತ್ರಧಾರ ಪತ್ರಿಕೆ ಆಗಲಿ, ಈ ಪತ್ರಿಕೆಗಳಲ್ಲಿ ನಾನು ಒಬ್ಬ ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆ ದೃಷ್ಟಿಯಿಂದ ನನಗೆ ಫ್ರೀಲ್ಯಾನ್ಸರ್ನ ದೃಷ್ಟಿ ಈ ಪತ್ರಕರ್ತನಾಗಿ ರಂಗಭೂಮಿ ಬಿಟ್ಟು ಹೊರತಾಗಿ ಯಾವುದನ್ನು ಬರೀತಾ ಇರಲಿಲ್ಲ. ಅದರ ವಾಚಕರ ವಾಣಿನಲ್ಲಿ ನಾನು ಕೆಲವು ಸಾರ್ವಜನಿಕ ಅಭಿಪ್ರಾಯಗಳನ್ನು ಸಾಮೂಹಿಕವಾಗಿ ನಾನು ವ್ಯಕ್ತಪಡಿಸಿದ್ದು ಉಂಟು. ಸ್ಪಂದನ ಇರಬೇಕು ಅಂತ. ರೀಡರ್ ಅಂದರೆ ಒಂದು ಮಾತು ಹೇಳ್ತಾರೆ, 3 ಆರ್ಟ್ಸ್ಗಳು ಇರಬೇಕಂತೆ: ರೀಡಿಂಗ್, ರೈಟಿಂಗ್, ಅರ್ಥಮೆಟಿಕ್ ಅಂತ. ಈ 3 ಆರ್ಟ್ಸ್ಗಳು ನಾನು ಸವಾರಿ ಮಾಡ್ತಾ ಇದ್ದೆ. ಸರ್, ನೀವು ನಿರ್ದೇಶನ ಮಾಡಿದ್ದೀರಾ, ಅನುಭವ ಹೇಗಿತ್ತು? ಆ ನಿರ್ದೇಶನ ಅಂದ್ರೆ ನೋಡಿ, ಹೆಚ್ಚಾಗಿ ನಾನು ನಿರ್ದೇಶನ ಮಾಡಿದ ಕಾಲೇಜು ರಂಗಭೂಮಿಗಳಲ್ಲಿ. ಅದು ವಿಶೇಷವಾಗಿ ಹುಬ್ಬಳ್ಳಿಯ ಕಾಲೇಜು ರಂಗಭೂಮಿ, ಬಳ್ಳಾರಿ ಕಾಲೇಜು ರಂಗಭೂಮಿಯಲ್ಲಿ ಆಗೇನಾಗ್ತದೆ ಅಂದ್ರೆ, ಶಾಲಾ ಕಾಲೇಜುಗಳ ರಂಗಭೂಮಿಯ ಒಂದು ಮಿಡಿತ ಏನಿದೆ, ಆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಜೊತೆಗೆ ಒಂದು ಈ ರೀತಿಯಾದಂಥ ಒಂದು ಕಲೆಯ ಸೌಹಾರ್ದತೆ, ಆ ಸಂಪರ್ಕತೆ ಇದ್ದಾಗ ಕೂಡ ಅವರ ಬುದ್ಧಿ ವಿಕಾಸ ಆಗ್ತದೆ. ಹಾಗೂ ಸೂಕ್ತವಾಗಿರುವಂತಹ ಪ್ರತಿಭೆಗಳು ವ್ಯಕ್ತವಾಗಲಿಕ್ಕೆ ಸಾಧ್ಯ ಆಗ್ತದೆ. ಅವರ ಮನಸ್ಸು ಪ್ರಫುಲ್ಲವಾಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ಕಾಲೇಜು ರಂಗಭೂಮಿ ಬೆಳೆಸಲಿಕ್ಕೆ ನಾನು ಪ್ರಯತ್ನ ಪಟ್ಟೆ. ಅದು ಯಾಕೋ ಇತ್ತೀಚೆಗೆ ಶಾಲಾ ಕಾಲೇಜು ಒಂದು ಪ್ರದರ್ಶನ ಕುಂಠಿತವಾಗ್ತಾ ಇದೆ. ಅದಾಗಬಾರ್ದು. ಮತ್ತೊಮ್ಮೆ ಶಾಲಾ ಕಾಲೇಜು ರಂಗಭೂಮಿ ಮರುಗಟ್ಟಿ ಹುಟ್ಟಬೇಕು ಅಂತ ನಾನಾದ್ರೂ ಬಯಸ್ತೇನೆ. ಈಗ ಸೆಮಿಸ್ಟರ್ ಸಿಸ್ಟಮ್ ಬಂದ್ಬಿಟ್ಟು ಸರ್, ಇದೆಲ್ಲದಕ್ಕೂ ಸಮಯವೇ ಇಲ್ಲ. ಅದು ಸಮಯ ಸದ್ಬಳಕೆ ಆದಾಗ ಏನೋ ತೊಂದರೆ ಆಗೋದಿಲ್ಲ. ತಾವು ಅನೇಕ ವಿಚಾರಗೋಷ್ಠಿಗಳಲ್ಲಿ ಪ್ರಬಂಧ ಮಂಡನೆ ಮಾಡಿದ್ದೀರಾ.
ಇದಕ್ಕೆ ಜನರ ಪ್ರತಿಕ್ರಿಯೆ ಹೇಗಿರ್ತಿತ್ತು? ನಿಜವಾಗ್ಲೂ ಬಹಳ ಉತ್ತಮವಾದಂತ ಪ್ರಶ್ನೆ ನಾನು ಭಾವಿಸ್ತೀನಿ. ಯಾಕೆಂದ್ರೆ ನಾನು ಯಾವುದೇ ಪ್ರಬಂಧ ಮಂಡಿಸಬೇಕಾದ್ರೆ ಗೋಷ್ಠಿಗಳಲ್ಲಿ, ಸಂವಾದಗಳಲ್ಲಿ, ವಿಚಾರ ಸಂಕಿರಣದಲ್ಲಿ ಪೂರ್ವಭಾವಿ ತಯಾರಿಯಲ್ಲಿ ಎಂದೂ ಹೋಗಿದ್ದಿಲ್ಲ. ಪೂರ್ವಭಾವಿ ತಯಾರಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದದ್ರಿಂದ ಏನಾಯ್ತು ಅಂದ್ರೆ, ನಾನು ಜನಗಳಿಂದ, ಆ ಸಭಿಕರಿಂದ ಯಾವ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಕೂಡ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ ಪ್ರಾರಂಭದಲ್ಲೇನೆ. ಆ ದೃಷ್ಟಿ ಏನಾಗ್ತಿತ್ತು ಅಂತಂದ್ರೆ, ಜನಗಳ ಸ್ಪಂದನ ನಿಜವಾಗ್ಲೂ ಕೂಡ ಆ ವೈಬ್ರೇಷನ್ಸ್ ಅಂತ ಏನ್ ಹೇಳ್ತೀವಿ ಅದು ಬಹಳ ಚೆನ್ನಾಗಿ ಬರ್ತಾ ಇತ್ತು. ಕೆಲವು ಮೆಚ್ಚುಗೆಗಳು ಮಾತನ್ನು ಆಡೋರು, ಕೆಲವು ಕಾಂಟ್ರವರ್ಷಿಗಳು ಬರೋಕ್ಕೆ ಸಾಧ್ಯ ಉಂಟು ಸಂಕೀರ್ಣ ಅಂದಾಗ. ಆ ಪ್ರಶ್ನೆಗಳು ಕೇಳಿದಾಗ ನನ್ನ ಮಟ್ಟಿಗೆ ಅವ್ರಿಗೆ ಸಮಾಧಾನ ಆಗೋ ಮಟ್ಟಿಗೆ ನಾನು ಅದನ್ನು ಪರಾಮರ್ಶೆ ಮಾಡಿ, ವಿಮರ್ಶೆ ಮಾಡಿ ಹೇಳ್ತಾ ಇದ್ದೆ. ಅವರು ಸಂತೋಷ ಆಗ್ತಾ ಇತ್ತು. ಆ ದೃಷ್ಟಿಯಿಂದ ಒಂದು ವಿಮರ್ಶೆಯಿಂದ ಮತ್ತೊಂದು ವಿಮರ್ಶೆಗೆ ಹೋಗ್ಲಿಕ್ಕೆ, ಪುಟಿಯೋದಕ್ಕೆ ಸಹಾಯ ಆಗ್ತಾ ಇತ್ತು. ನೀವು ಸಾಹಿತ್ಯ ಸಮ್ಮೇಳನಗಳಲ್ಲೂ ಪ್ರಬಂಧನ ಮಂಡನೆ ಮಾಡಿದ್ದೀರಾ. ನೀವು ಈ ಸಾಹಿತ್ಯ ಲೋಕಕ್ಕೆ ಹೆಂಗೆ ಪಾದಾರ್ಪಣೆ ಮಾಡಿದ್ರಿ? ನೋಡಿ, ಲಿಟ್ರೇಚರ್ ದಿ ಶೀಟ್ ಆಂಕರ್ ಆಫ್ ಥಿಯೇಟರ್ ಅಂತ ಒಂದು ಮಾತಿದೆ. ರಂಗಭೂಮಿ ಮತ್ತು ಸಾಹಿತ್ಯ ಒಟ್ಟಿಗೆ ಹೋಗುವಂತ ವಸ್ತುಗಳು. ರಂಗಭೂಮಿಯಲ್ಲಿ ಕೇವಲ ನಟನೆ ಅಲ್ಲ, ರಂಗ ಸಾಹಿತ್ಯವೂ ಬಹಳ ಮುಖ್ಯವಾದಂತೆ. ನಮ್ಮ ಅನೇಕ ಆಧುನಿಕ ನಾಟಕರೇ ಆಗಲಿ, ಪ್ರಾಚೀನ ನಾಟಕರೇ ಆಗಲಿ, ಎಲ್ಲರೂ ಕೂಡ ಸಾಹಿತ್ಯದಿಂದ ರಂಗಭೂಮಿ ಉದ್ಧಾರ ಮಾಡಿದಂಥವ್ರು. ಅದು ಬಹಳ ಗಮನಿಸಬೇಕಾದಂತ ಅಂಶ. ಆ ದೃಷ್ಟಿಯಿಂದ ಸಾಹಿತ್ಯ ಮತ್ತು ರಂಗಭೂಮಿ ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳು. ಖಂಡಿತವಾಗಿ ಸಾಹಿತ್ಯ ತಿಳ್ಕೊಟ್ಟಿದ್ದಂಥ ವ್ಯಕ್ತಿ ತನ್ನ ಪಾತ್ರಕ್ಕೆ ಪರಿಪೂರ್ಣತೆ ತಂದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ನಾವು ಪೌರಾಣಿಕ ನಾಟಕಗಳು ವಿಶೇಷವಾಗಿ ಆಡಿದಾಗ ಪೌರಾಣಿಕ ಪಾತ್ರಗಳ ಕೆಲವು ನಟನೆಗೆ ಸೀಮಿತವಾಗದಲ್ಲದೆ ಆ ಪಾತ್ರಗಳ ಪರಸ್ಪರ ಒಂದು ವಿವೇಚನೆ ಏನಿದೆ, ಸಂಬಂಧ ಏನಿದೆ, ಆ ಸ್ಪಂದನ ಏನಿದೆ, ಆ ಪಾತ್ರೋಚಿತವಾಗಿ ಮಾಡಲಿಕ್ಕೆ ಸಾಹಿತ್ಯದ ಅಭಿರುಚಿ ಬಹಳ ಮುಖ್ಯ. ನಾನು ಹೇಳಿದ್ದೇನೆ, ಒಬ್ಬ ರಂಗಕರ್ಮಿ ಆದವನು, ರಂಗತಜ್ಞ ಆದವನು ಸಾಹಿತ್ಯ ಸಂಪದ ನಿರಂತರವಾಗಿ ಇಟ್ಕೊಂಡಿರ್ಬೇಕು ನಾನಾದರೂ ಭಾವಿಸ್ತೇನೆ. ನಿಮ್ಮ ಜೈನ ಸಾಹಿತ್ಯ ಸೇವೆ ಹೇಗೆ ಪ್ರಾರಂಭ ಆಯ್ತು ಸರ್? ನೋಡಿ, ಮೊದಲು ನನಗೆ ಜೈನ ಧರ್ಮದ ಆಸಕ್ತಿ ಹುಟ್ಟಿದ್ದು ಅದು ಕೂಡ ಚಿಕ್ಕಂದಿನಿಂದಲೇ. ಮುಖ್ಯವಾಗಿ ನಮ್ಮ ಮನೆಯ ವಾತಾವರಣ ಧಾರ್ಮಿಕ ವಾತಾವರಣ. ನಮ್ಮ ತಾಯಿ ಕೂಡ ಪ್ರತಿದಿನ ಬಸದಿಗೆ ಹೋಗದಲ್ಲೇ ಇರ್ತಿರ್ಲಿಲ್ಲ. ದೊಡ್ಡ ಬಸದಿ ಆಗಲಿ ಚಿಕ್ಕ ಬಸದಿ ಹಾಸನದಲ್ಲಿ, ಹಾಸನ ಜೈನ ನೆಲೆಯನ್ನು ಗಮನಿಸಬೇಕಾದಂತು. ಹಾಸನದಲ್ಲಿ ಬರುವಂಥ ಬಹಳ ಮುಖ್ಯವಾದಂಥ ಕವಿ ಅನಂತ ಕವಿ 1780 ಬಾಹುಬಲಿ ಬಗ್ಗೆ ಬರೆದಿರೋ ಕಾವ್ಯ ನಿಜವಾಗ್ಲೂ ಕೂಡ ಬಹಳ ಹೆಮ್ಮೆ ಪಡುವಂಥ ಕಾವ್ಯ ಹುಟ್ಟಿದ್ದು ಅಲ್ಲಿ ಗಮನಿಸಬೇಕಾದ. ಆ ಅನಂತ ಕವಿ ಹಾಸನ ಮತ್ತಿತರ ಕಡೆಗಳಿಂದ ಶರಣಬಳಿಕೆ ಮಸ್ತಕಾಕ್ಷಿ ನೋಡಲಿಕ್ಕೆ ಜನಗಳಿಗೆ ಗಾಡಿ ಕಟ್ಕೊಂಡು ಹೋಗ್ತಾ ಇದ್ರು ಅನ್ನೋದನ್ನು ಬಹಳ ವರ್ಣನೆ ಮಾಡ ಅನಂತ ಕವಿ. ಅದು ಪ್ರೇರಣೆ ಸಾಹಿತ್ಯದಿಂದ ಆಯ್ತಲ್ಲ ಜೈನ ಧರ್ಮದ ಬಗ್ಗೆ. ಸರಿ, ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಆ ಧಾರ್ಮಿಕ ವಾತಾವರಣ ಏನಿದೆ ನನಗೆ ಅದು ಬಹಳ ನೆಲೆ ಆಯಿತು. ಆ ಪದೇ ಪದೇ ಹಳೇಬೀಡಿನಲ್ಲಿ ನಡೆಯುತ್ತಿದ್ದಂಥ ವಾರ್ಷಿಕ ಪೂಜೆಗಳು ಹಾಗೂ ಶರಣಗಳು ನಡೆದಿದ್ದಂತಹ ಪೂಜೆಗಳು, ಹಾಗೂ ಸುತ್ತಮುತ್ತ ಕಡದಹಳ್ಳಿ, ಶಾಂತಿಗ್ರಾಮ, ವಂಗೇರೆ ಇಂಥ ಕಡೆ ನಡೀತಿದ್ದ ಜೈನ ಸ್ಥಳಗಳ ಪೂಜೆಗಳು, ಇಲ್ಲಿಗೆಲ್ಲ ಹೋಗಿದ್ದು ನನಗೆ ಪ್ರಭಾವ ಆಯಿತು. ಚಿಕ್ಕಂದಲ್ಲಿ ಅದು ಅನುಕೂಲ ಆಯಿತು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಯಿತು. ಬೆಳೀತಾ ಬೆಳೀತಾ ಅಕ್ಷರ ಅಭ್ಯಾಸ ಜಾಸ್ತಿ ಆದ ನಂತರ ನನಗೆ ಬರವಣಿಗೆ ಕಡೆ ಮನೆ ಹೊಳ್ತು. ನನಗೆ ಮೆರವಣಿಗೆ ಕಡೆ ಗಮನ ಇಲ್ಲ, ಬರವಣಿಗೆ ಕಡೆ ಗಮನ ಇಲ್ಲ. ಆ ದೃಷ್ಟಿಯಿಂದ ಮಾಡಿದೆ, ಅಧ್ಯಯನ ಮಾಡ್ತಲೇ ಇದೆ. ಶಾಸ್ತ್ರಗಳಿಗೆ ಹೆಚ್ಚಿಗೆ ನನಗೆ ಶಾಸ್ತ್ರಗಳಿಗೆ ಹೆಚ್ಚಾಗಿ ಸ್ಥಳ ವಿಶೇಷಗಳ ಬಗ್ಗೆ, ಜೈನ ಐತಿಹ್ಯಗಳ ಬಗ್ಗೆ, ಐತಿಹಾಸಿಕ ವಿಷಯಗಳ ಬಗ್ಗೆ, ಜೈನ ಕವಿಗಳ ಬಗ್ಗೆ, ಜೈನ ಪರಂಪರೆ ಹೆರಿಟೇಜ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ನನಗೆ ಆಸಕ್ತಿ ಹೆಚ್ಚು ಮೂಡಿಸ್ತಾನೆ. ನೋಡಿ, ಶಾಸ್ತ್ರ ಮತ್ತೊಂದು ಮಾಡೋದಲ್ಲ, ಅದು ವೈಯಕ್ತಿಕವಾದಂಥ ಮೋಕ್ಷ ಮತ್ತೊಂದಕ್ಕೆ. ಆದರೆ ಇದು ಏನಿದೆ, ನಮ್ಮ ಜನಜಾಗೃತಿ ಆಗಬೇಕು, ಜನಜಾಗೃತಿ ಆಗಬೇಕು. ಯಾವಾಗ ನಮ್ಮ ಒಂದು ನೆಲೆಯ ಬಗ್ಗೆ ಒಂದು ಜಾಗೃತಿ ಉಂಟಾಗುತ್ತೋ ಆಗ ಹೆಮ್ಮೆ ಹುಟ್ಟುತ್ತದೆ. ಅದನ್ನ ನಾವು ಜನಗಳು ಮೂಡಿಸ್ಬೇಕು ಅನ್ನೋ ದೃಷ್ಟಿನ ಏನು ಮಾಡಿದೆ ನಾನು. ಮೊದಲಿಗೂ ನನಗೆ ಮಾತುಗಾರ ಅದು ಎಲ್ಲ ಗೊತ್ತಿರುವಂಥ ಅದನ್ನು ನಾನು ಇಲ್ಲಿ ಜೈನ ಧರ್ಮ ಪ್ರಸಾರಕ್ಕೆ ಬಳಸ್ಕೊಂಡೆ. ನಾನು ಯಾವ ದೃಷ್ಟಿ ಅಂತಂದರೆ, ಅದರಲ್ಲೂ ಕೂಡ ನಾನು ಹುಬ್ಬಳ್ಳಿಗೆ ಹೋದ ಸಮಯದಿಂದ ವಿಶೇಷವಾಗಿ ಅಲ್ಲಿಯ ಧಾರ್ಮಿಕ ಆಸಕ್ತರು ಅನೇಕ ಪೂಜಾ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ಜನಜಾಗೃತಿಯ ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದಾರೆ. ಧರ್ಮದ ಬಗ್ಗೆ, ಶಾಸ್ತ್ರದ ಬಗ್ಗೆ, ಅಧ್ಯಯನದ ಬಗ್ಗೆ ಇಲ್ಲ. ಆ ದೃಷ್ಟಿಯಿಂದ ದಶಲಕ್ಷಣ ಪರ್ವದಲ್ಲಿ
ಪ್ರತಿ ಹಳ್ಳಿಗೂ ಕೂಡ ಸುತ್ತಮುತ್ತಲಿನ ಹಳ್ಳಿಗಳು ಕೂಡ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲಿನ ಹಳ್ಳಿಗಳು ಕೂಡ ಅದು ಚೆಬ್ಬಿ ಆಗಿರ್ಬೋದು, ಬುಡ್ರು ಸಿಂಗಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಆಮೇಲೆ ಆ ಕಡೆ ಬೆಳಗಾಂ ಕಡೆ ಉಗಾರ್ ಬುದ್ರಿಕ, ಶೇಡ್ಬಾಳ ಮಿರ್ಜಿ ಅಣ್ಣಾರಾಯರ ಸ್ಥಳ, ಇಂಥ ಎಲ್ಲ ಕಡೆಗೂ ಕೂಡ ನನ್ನ ಕರ್ಕೊಂಡೋಗಿ ಅವರನ್ನು ಬಹಳ ಒಂದು ರೀತಿ ಉತ್ತೇಜನ ಕೊಟ್ಟರು. ನನಗೆ ಒಂದು ರೀತಿ ನನ್ನ ಇಂಗಿತವಾದಂಥ ಒಂದು ಆಸಕ್ತಿ ಏನಿದೆ ಜೈನ ಧರ್ಮದ ಬಗ್ಗೆ, ಆ ಪ್ರಚಾರ ಪ್ರಸಾರ ಎರಡೂ ಆಗಬೇಕು ಅನ್ನೋದು ಬಂತು. ಅದು ಆಯಿತು ಅನ್ನೋದಷ್ಟು ನಾನು ಭಾವಿಸ್ತೇನೆ. ಅಷ್ಟೇ ಅಲ್ಲದೆ ನಮ್ಮ ಪರಂಪರೆ ಬಗ್ಗೆ ನಾವು ಬರೀ ಮಾತನಾಡೋದು ಏನಾಗ್ತದೆ, ಒಂದು ಕಿವಿಲಿ ಮತ್ತೊಂದು ಕಿವಿಲಿ ಬಿಟ್ಟಿರೋದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬರವಣಿಗೆಗೆ ನಾನು ಹೆಚ್ಚಿಳಿದೆ. ಆ ದೃಷ್ಟಿಯಿಂದ ಏನು ಮಾಡಿದೆ ನಾನು ಅಂದರೆ, ನನ್ನ ಪ್ರಥಮ ಪುಸ್ತಕ 91-92 ಬಂದ ಸನ್ನಿಧಿ, ಅಲ್ಲಿ ವಿಶೇಷವಾಗಿ ಸ್ಥಳ ವಿಷಯಗಳ ಅಧ್ಯಯನ ಮಾಡಕ್ಕೆ ಶುರು ಮಾಡಿದೆ. ಧಾರವಾಡ ಜಿಲ್ಲೆ ಆಗ ಇಡೀ ಕರ್ನಾಟಕ ದೊಡ್ಡ ಜಿಲ್ಲೆ, 17 ತಾಲೂಕುಗಳಿತ್ತು, ಈಗ 3 ಆಗಿದೆ, ಅದು ಬೇರೆ. ಆದರೂ ಕೂಡ ಅಲ್ಲಿ ಹಳ್ಳಿಗಳಿಗೆ ಹೋಗಿ ಪಾದಚಾರಿಯಾಗಿ ಹೋಗಿ ಶಾಸನಗಳನ್ನು ಹುಡುಕಿ ಜೈನ ಹುಡುಕಿ ಬರೆಯೋಕ್ಕೆ ಶುರು ಮಾಡಿದೆ. ಆಗ ನನಗೆ ಸಿಕ್ಕಂತ ಒಂದು ಉತ್ತೇಜನ ಸ್ಪಂದನ ಏನಿದೆ, ಅಲ್ಲಿ ಸ್ಥಳೀಯರಿಂದ ಜೈನರಾಗಿರ್ಬೋದು, ಜೈನೇತರಾಗಿರ್ಬೋದು, ನಮ್ಮ ಉಳಿದು ಹೋದಂತಹ ಅನೇಕ ಪರಂಪರೆಗಳ ಜೈನ ನೆಲೆಗಳನ್ನ ಗುರುತಿಸಲು ಸಾಧ್ಯ ಆಯಿತು. ತದನಂತರದಲ್ಲಿ ನನಗೆ ಧಾರವಾಡದಲ್ಲಿದ್ದಾಗ ಕರ್ನಾಟಕ ಯೂನಿವರ್ಸಿಟಿಯ ಜೈನ ಸಂಪರ್ಕ, ಕನ್ನಡ ಜೈನ ಸಂಸ್ಥೆ ಸಂಪರ್ಕ ಬಂತು, ಜೈನಾಲಜಿ ವಿಶೇಷ. ಡಾಕ್ಟರ್ SP ಪಾಟೀಲ್ ಅವರು ನನಗೆ ಬಹಳ ಸಹಾಯ ಮಾಡುವಂಥ ಈ ದೃಷ್ಟಿಯಿಂದ. ಆಗ ತೀರ್ಥವನ್ನ ಒಂದು ಸಾವಳೀರ್ನು ಕೂಡ ಅವರು ಇದರಲ್ಲೇ ಮುಖಂಡತ್ವದಲ್ಲಿ ತೆಗೆದುಕೊಂಡ್ಬಂದಿದ್ದು ಒಂದು ಜೈನ ಧರ್ಮದ ಬಗ್ಗೆ. ಈ ರೀತಿಯಾಗಿ ಒಂದಲ್ಲ ಮೆಟ್ಟಲು ತೊಟ್ಟಿಲು ಬಟ್ಟಲುಗಳನ್ನ ನಾನು ಏರ್ಲಿಕ್ಕೆ ಶುರು ಮಾಡಿದೆ. ಆ ದೃಷ್ಟಿ ಜೈನ ಧರ್ಮದಲ್ಲಿ ಹೆಚ್ಚು ಬರೆಯಕ್ಕೆ ಸಾಧ್ಯ. ತದನಂತರದಲ್ಲಿ ಜಿನಮನ ಅನ್ನೋ ಒಂದು ಪುಸ್ತಕ, ಅದು ವಿಶೇಷವಾಗಿ ಏನಂತ ಅದರೊಳಗೆ ಶಾಸ್ತ್ರೋಕ್ತವಾಗಿರೋದು ಬೇರೆ, ಅದಕ್ಕಿಂತ ಹೆಚ್ಚಾಗಿ ಅನೇಕ ಅನ್ನೋನ್ ಪ್ಲೇಸ್ಗಳು ಅಂತ ಏನಿರುತ್ತೆ ಅವನ್ನೆಲ್ಲ ಕ್ರೋಢೀಕರಣ ಮಾಡಿ ನಾನು ಅಲ್ಲಿ ನಾನು ಪ್ರಸಿದ್ಧಿ ಮಾಡಲಿಕ್ಕೆ ಪ್ರಯತ್ನ. ಜನಮನ ಆಗಬೇಕು, ಜನಮನ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದು ಆ ಕೆಲಸ ಸ್ವಲ್ಪ ಆಯಿತು. ಅದು ಒಂದೇನೋ ಈ ಪ್ರಾರಂಭದಲ್ಲಿ ಹೇಳಿದಾಗೆ ನನ್ನ ಆಸಕ್ತಿ ಕಲೆ, ಧರ್ಮ, ಸಾಹಿತ್ಯ, ರಂಗಭೂಮಿ, ವಿಜ್ಞಾನ ಆದ್ರಿಂದ ನನ್ನ ಸಮಯನ ಎಲ್ಲ ಕಡೆನೂ ಕೂಡ ವಿಂಗಡಿಸ್ಕೊಳ್ಬೇಕಾಯಿತು. ಸಿಕ್ಕ ಸಮಯವನ್ನೆಲ್ಲ ಒಂದು ಕ್ಷಣವೂ ವ್ಯರ್ಥ ಮಾಡ್ದಲೇ ನಾನು ಧರ್ಮ ಆಗಲಿ ಮತ್ತೊಂದು ವಿಶೇಷವಾಗಿ ಜೈನ ಧರ್ಮದ ಬಗ್ಗೆ ಹಾಗೂ ಸಹ ಧರ್ಮಗಳ ಬಗ್ಗೆ ನಾನು ಕೆಲಸ ಮಾಡಿದ್ವಿ. ಇವನ್ ಶರಣ ಸಾಹಿತ್ಯ ಬಗ್ಗೆನೂ ಸಾಕಷ್ಟು ಹಳ್ಳಿಗಳು ಕರ್ಕೊಂಡ ಭಾಷಣ ಮಾಡಿರೋದು ಉಂಟು. ಅದು ಒಂಟೆ ಯಾವತ್ತೂ ಕೂಡ ನಮ್ಮ ಭಾರತೀಯ ಧರ್ಮಗಳು ಏನಿದೆ ಅವು ಪರಸ್ಪರ ಅವಲಂಬನೆ, ಪರಸ್ಪರ ಪ್ರೀತಿ, ವಿಶ್ವಾಸದ ಬದುಕಲು ಅದೆಲ್ಲ ಕಾಲಕ್ಕೂ ಬೇಕಾದಂತದ್ದು. ಪೂರ್ವಕವಾಗೇ ಇರುತ್ತೆ. ಹೌದು, ಇಂಡಿಯನ್ ಬಾರ್ನ್ ರಿಲಿಜನ್ಸ್ ಅಂತ ಹೇಳ್ತೀವಿ. ಅದು ನಾವು ಮನವರಿಕೆ ಮಾಡ್ಕೊಂಡು ಹೋದಾಗ ಅದು ನಮಗೆ ಹೆಚ್ಚು ಬಹಳ ಅನ್ಯೋನ್ಯತೆ ಬೆಳೆಯುತ್ತಿದೆ. ಜೀವೋ ಸ ಜೀವಂ, ಬದುಕು ಲಿವ್ ಒನ್ ಲೆಟ್ ಲಿವ್ ಒನ್ ಎಲ್ಲ ಜೀವಿಗೂ ಅದು ಅನ್ವಯಿಸುವಂತ ಮಾತು. ಆ ದೃಷ್ಟಿಯಿಂದ ಜೈನದಲ್ಲಿ ಹೆಚ್ಚು ಪ್ರಸಾರ ಆಗಬೇಕನ್ನೋ ದೃಷ್ಟನ್ನು ಈ ನೆಲೆಗಳಿಂದ ಗುಡಿಸ್ಲಿಕ್ಕೆ ಪ್ರಯತ್ನ ಪಡಿದೆ. ಸಾಕಷ್ಟು ಅದಕ್ಕೆ ಎನ್ಕರೇಜ್ಮೆಂಟ್ ಏನು ಸಿಗ್ತದೆ ನನಗೆ, ಅದನ್ನ ಬಹಳ ಮುಖ್ಯವಾದ ಕೃತಜ್ಞತೆ ಸ್ಮರಿಸ್ಕೊಡ್ತೀನಿ. ಈಗಲೂ ಕೂಡ ನನ್ನ ಮನಸ್ಸುಗಳೆಲ್ಲ ಉತ್ತರ ಕರ್ನಾಟಕ ಜೈನ ನೆಲೆಗಳಲ್ಲಿ, ಅದು ಅವಳಿ ನಗರ, ಹುಬ್ಳಿ, ಧಾರವಾಡದಲ್ಲಿ ನೆಲೆಸಿದ್ವಿ. ಅಲ್ಲಿ ಜೈನ ಸಮಾಜ ನಿಜವಾಗಿಯೂ ಕೂಡ ಪ್ರತಿಯೊಬ್ಬರು ಕೂಡ ಅಳಿದು ಹೋದಂಥ ಪ್ರಾತಸ್ಮರಣೀಯರು, ಚಿರಸ್ಮರಣೀಯರು. ಈಗಿನವರು ಕೂಡ ಅಷ್ಟೇ ಪ್ರೀತಿಯಿಂದ ಮಗ ಅಲ್ಲ ಮಗುವನಾಗಿ ಸಾಕಿದ್ರು ಜೈನ ಧರ್ಮ ಬಗ್ಗೆ. ಆ ಉತ್ತೇಜನ ಏನಿದೆ ನಿಜವಾಗಿ ಕೂಡ ಅದು ಅವಿಸ್ಮರಣೀಯ. ತದನಂತರದಲ್ಲಿ ಶೈಕ್ಷಣಿಕವಾಗಿ ಜೈನ ಧರ್ಮ ಪರಿಕಲ್ಪನೆಗಳು ಅನ್ನೋ ದೃಷ್ಟಿಯಿಂದ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಗೆ ಒಂದು ದೀರ್ಘ ಲೇಖನ ನಾನು ಇದು ಮಾಡಿದೆ. ಜೈನ ಪರಿಕಲ್ಪನೆಗಳು, ನಮ್ಮಲ್ಲಿ ಬರುವಂತಹ ಭಾವನೆಗಳು, ಶಾಸ್ತ್ರಗಳು ಎಲ್ಲವೂ ಕೂಡ ವೈಜ್ಞಾನಿಕವಾದಂಥ ಅಂಶ. ಜೈನ ಧರ್ಮ ಮೊದಲು ತಿಳಿಬೇಕಾದ್ದು ವೈಜ್ಞಾನಿಕವಾದಂಥ ವೈಚಾರಿಕ ಧರ್ಮ ಆಯಿತು. ಇಲ್ಲಿ ಮೌಢ್ಯಕ್ಕೆ ಅವಕಾಶವೇ ಇಲ್ಲವೇ ಇಲ್ಲ, ಗಮನಿಸಬೇಕಾದಂಥ ಅಂಶ ಇದು. ಆ ದೃಷ್ಟಿಯಿಂದ ಜೈನ ಧರ್ಮ ವಿಶ್ವ ಧರ್ಮಗಳನ್ನು ಪ್ರಮುಖವಾಗಿ ಇರುವಂತಹ 13 ಧರ್ಮಗಳ ಪ್ರಥಮವಾಗಿ ಮಾಡಲಿಕ್ಕೆ ಇದೇ ಕಾರಣ ನಾನು ಭಾವಿಸ್ತೇನೆ. ಆ ದೃಷ್ಟಿಯಿಂದ ಬಹಳ ಚೆನ್ನಾಗಿ ಹೇಳಿದ್ರಿ. ತಾವು ಅನೇಕ ವಿಶೇಷ ಸಂಚಿಕೆಗಳ ಸಂಪಾದಕರಾಗಿ ಕೆಲಸ ಮಾಡಿದ್ದೀರಾ. ಅನುಭವ ಹೇಗಿತ್ತು? ಸಂಪಾದಕ ಮಾತ್ರಕ್ಕೆ ಸಂಪಾದನೆ ಏನಿಲ್ಲ, ಆದರೆ ವಿಷಯ ಸಂಗ್ರಹ ಹಾಗೂ ಅನೇಕ ಬೆಳೆಯುತ್ತಿರುವಂತಹ ಲೇಖಕರ
ಒಂದು ಅಭಿಲಾಷೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಅವಕಾಶಗಳು ಕೊಡ್ಲಿಕ್ಕೆ ಆಗ್ತದೆ. ಆಗ ನುರಿತ ಅರಿತಂತ ಅನೇಕ ಪ್ರಾಜ್ಞರಿಂದ ವಿದ್ವಾಂಸರ ಲೇಖನಗಳು ಸೇರಿಸಿದಾಗ ಅದು ದಾಖಲೆ ಉಳಿಬೇಕು ಅಂತ ನಾನು ಭಾವಿಸ್ತೇನೆ. ಸರ್ವೇ ಸಾಮಾನ್ಯವಾಗಿ ಇಂಥ ಗ್ರಂಥಗಳು ಅಥವಾ ಸಾವನಿಗಳು ಬರೋದೇನು ಅಂದ್ರೆ ವಾರ್ಷಿಕ ವಿಶೇಷ ಪೂಜೆಗಳಲ್ಲಿ ಮತ್ತೊಂದು ಕಡೆ. ಆಗೇನಾಗ್ತದೆ, ಆ ಊರಿನ ಬಗ್ಗೆ, ಆ ಐತಿಹ್ಯದ ಬಗ್ಗೆ ಎಲ್ಲ ಕ್ರೋಢೀಕರಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆಸಕ್ತರಿಂದ ಹೆಚ್ಚು ಲೇಖನ ಸೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ನನಗೆ ನಿಜವಾಗ್ಲೂ ಕೂಡ ಸಂತೋಷದ ಸಂಗತಿ ನಾನು ಅನುಭವಿಸ್ತೇನೆ. ಉದಾಹರಣೆಗೆ ಸಾಲಿಗ್ರಾಮ ಋಷಭಶ್ರೀ ಎಂದು ಒಂದು ತೆಗೆದುಕೊಳ್ಳಿ. ಇಡೀ ಸಾಲಿಗ್ರಾಮದ ಪಂಚಕೂಟ ಬಸವಗಳ ಬಗ್ಗೆ ಸಮಗ್ರವಾದ ಚಿತ್ರಣ ಇದೆ. ಅದು ಗಮನಿಸಬೇಕಾದಂತ ಅಂಶ. ಆ ಊರಿನ ಬಗ್ಗೆ ಹೆಮ್ಮೆ ಬರಬೇಕಾದ್ರೆ ನಾವು ನೆಲದಾಡುವ ನೆಲ, ಉಸಿರಾಡುವ ಗಾಳಿ ಎಲ್ಲವೂ ನಮಗೆ ಪರಿಚಯ ಆದಾಗ ನಮಗೆ ಆ ಊರ ಜೊತೆ ನಾವು ಒಂದಾಗಿ ಬಾಳ್ಲಿಕ್ಕೆ ಸಾಧ್ಯ ಆಗ್ತದೆ. ಎ ಮ್ಯಾನ್ ನೋಸ್ ಹಿಸ್ಟ್ರಿ ಓನ್ಲಿ ಕ್ಯಾನ್ ಕ್ರಿಯೇಟ್ ಹಿಸ್ಟ್ರಿ, ಅದರ್ವೈಸ್ ಬಿಕಮ್ ಹಿಸ್ಟ್ರಿ. ಯಾಕೆಂದ್ರೆ ನಾವು ನಿನ್ನೆ ಏನಾಯ್ತು ಅದು ಇವತ್ತು ನೆನೆಸ್ಕೊಳ್ಬೇಕು, ಇವತ್ತಿನ ನಾಳೆ ನೆನೆಸ್ಕೊಳ್ತಾರೆ. ಡೆಡ್ ಎಸ್ಟರ್ಡೇ ಅನ್ಬಾರಂ ಟುಮಾರೋ ಪ್ರೆಸೆಂಟ್ ವರ್ಕ್ ಗತೇ ಶೋಕನ ಕರ್ತವ್ಯಂ ಭವಿಷ್ಯಂ ನೈವ ಚಿಂತೆಯೇ ವರ್ತಮಾನೇನ ಕಾಲೇನ ವರ್ತಯಂತ ವಿಚಕ್ಷಣ ಅಂತ ಹೇಳ್ತಾರೆ. ಏನೇ ಆಗಲಿ ಜೈನ ಧರ್ಮ ಪ್ರಾದುರ್ಭಾವದ ದೃಷ್ಟಿಯಿಂದ ಮತ್ತೊಮ್ಮೆ ರಿಸರ್ಕ್ಷನ್ ಪುನರುತ್ಥಾನ ಆಗಬೇಕು ಅಂದ್ರೆ ನಮ್ಮ ಪರಂಪರೆ ಹೆಚ್ಚೆಚ್ಚು ಪ್ರಚಲಿತವಾಗಬೇಕು, ಪ್ರಚಾರವಾಗಬೇಕು. ಅದು ಪೀಳಿಗೆಯಿಂದ ಪೀಳಿಗೆ ಹೋದಾಗ ಏಳಿಗೆ ಆಗುತ್ತೆ ನಾನಾದ್ರೂ ಭಾವಿಸ್ತೇನೆ. ಹೌದು ಸರ್. ಇನ್ನೊಂದು ವಿಶೇಷ, ಇವತ್ತು ಅನೇಕ ವ್ಯಕ್ತಿಗಳ ಸಂದರ್ಶನ ಮಾಡಿದ್ದೀರಾ ನೀವು, ವಿಶೇಷ ವ್ಯಕ್ತಿಗಳ ಸಂದರ್ಶನ ಮಾಡಿದ್ದೀರಾ. ಇವರಿಗೆ ಸಂದರ್ಶನ ಮಾಡ್ತಿರೋದು ನನ್ನ ಸೌಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಸರ್, ಇದು ಹೇಗಿತ್ತು? ನೀವು ಸಂದರ್ಶಕರಿಗೆ ಏನಾದ್ರು ಒಂದು ಕಿವಿ ಮಾತು ಹೇಳಬೇಕು. ನೋಡಿ, ಅನೇಕ ಪ್ರಾತಸ್ಮರಣೀಯರನ್ನ ಸ್ಮರಣೆ ಮಾಡ್ಕೊಳ್ಳೋದು ನಮ್ಮ ಮೊದಲನೇ ಕರ್ತವ್ಯ. ಅವರ ಸಿದ್ಧಿ ಸಾಧನೆಗಳು ಒಂದು ಕಡೆ ದಾಖಲಾಗಬೇಕು, ಪುನಃ ಇನ್ನೊಂದು ಪೀಳಿಗೆಗೆ ಹೋಗುವ ದೃಷ್ಟಿಯಿಂದ. ಆ ದೃಷ್ಟಿಯಿಂದ ಯಾವುದೇ ವ್ಯಕ್ತಿ ಮತ್ತು ವ್ಯಕ್ತಿತ್ವ, ಪರ್ಸನ್ ಅಂಡ್ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಅದು ಕ್ರೋಢೀಕರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ವ್ಯಕ್ತಿ ಚಿತ್ರಗಳನ್ನ ಬರ್ಲಿಕ್ಕೆ ಶುರು ಮಾಡಿದೆ. ಅದು ಮೊದಲ ವ್ಯಕ್ತಿ ಶಕ್ತಿ ಬಂತು, ತದನಂತರ ನಮ್ಮ ನಿಮ್ಮವರು ಬಂತು, ಆಮೇಲೆ ರಂಗಭೂಮಿ ದೃಷ್ಟಿಯಿಂದ ಎಚ್ ಕೆ ಯೋಗ ನರಸಿಂಹ ಅವರು, ಕನ್ನಡ ನೃತ್ಯ ರಂಗಭೂಮಿ ದುಬರಿಯೋ ಅವರು, ಆತ ನಂತರ ಬಿ ರಾಮಮೂರ್ತಿ ಮನ್ಮನೆಯವರು ಕೂಡ ನಮ್ಮ ಜೊತೆ ಇದ್ದಂಥವರು. ಅದು ಮುಂದೆ ಧೀಮಂತರು ಅನ್ನೋ ದೃಷ್ಟಿಯಿಂದ ಸುಮಾರು ಹೊಸ ಪುಸ್ತಕ ಬರ್ತಾ ಇದೆ. ಸುಮಾರು 40 ಜನಗಳನ್ನ, ಪೀಪಲ್ ಫ್ರಮ್ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್. ಅದು ಒಂದಂದ್ರೆ ಯಾವ ಜೀವಿತ ವ್ಯಕ್ತಿಗಳ ಬಗ್ಗೆ ಬರಬೇಕು ಅಂದಾಗ ನಾನು ಅವರಲ್ಲಿ ಹೋಗಿ ಸ್ವತಃ ಸಂದರ್ಶನ ಮಾಡಿ ಅದನ್ನ ಧ್ವನಿಮುದ್ರಣ ಮಾಡಿ ಬರೆದಿರೋದು ಉಂಟು. ಆ ದೃಷ್ಟಿಯಿಂದ ಯಾವುದೇ ವ್ಯಕ್ತಿಗೆ ದಾಖಲೆಗಳು ಉಳಿಬೇಕು, ನಾವು ಮಾಡೋ ಕೆಲಸ ದಾಖಲಾಗುವಂತ ಕೆಲಸ ನಾವು ಮಾಡಬೇಕು. ಆ ದೃಷ್ಟಿಯಿಂದ ನಾನು ಜೀವಂತ ವ್ಯಕ್ತಿಗಳನ್ನು ನೇರವಾಗಿ ಸಂಪರ್ಕ ಮಾಡಿ ಸಂದರ್ಶನ ಮಾಡಿ ಲೇಖನಗಳು ಮಾಡಿದ್ದೀನಿ. ಮತ್ತೊಬ್ಬರು ಇತರು ಅಂತ ಹೇಳಿದ್ರೆ ಸಾಧನೆ ಸಿದ್ಧಿ ಸಾಧನೆ ಪದೇ ಪದೇ ನಾವು ಸ್ಮರಿಸ್ಕೊಳ್ಬೇಕಾದ್ರೆ, ಉದಾಹರಣೆ ನಮ್ಮ ಪಾಯಸಾಗರ ಆಗಲಿ, ಶಾಂತರಾಜ ಶಾಸ್ತ್ರಿಗಳ ಬಗ್ಗೆ ಆಗಲಿ, ಅವ್ರ ಬಗ್ಗೆ ನಾವು ತಿಳಿಸ್ಬೇಕಾದ್ದು ಬಹಳ ಇದೆ. ಅದರಲ್ಲೂ ಎಸ್ಪೆಷಲಿ ಜೈನ ಧರ್ಮ ತಮಗೆ ಗೊತ್ತಿರೋ ಮುನಿ ಧರ್ಮ ಮತ್ತು ಶ್ರಾವಕ ಧರ್ಮ ಅಂತ ಅಸೆಟಿಸಮ್ ಇದೆ, ಅದ್ರ ಬಗ್ಗೆ ತಿಳಿಸ್ತಾ ಇರಬೇಕಾಗ್ತದೆ ಪದೇ ಪದೇ. ಆಗ ಶ್ರಾವಕ ಧರ್ಮವೂ ಕೂಡ ಎರಡನ್ನೂ ಕೂಡ ನಾವು ಈ ಮೂಲಕವಾಗಿ ವ್ಯಕ್ತಿಗತವಾಗಿ ನಾವು ತಿಳಿಸ್ಬೇಕಾದ ಸಂದರ್ಭ ಬಹಳ ಬರ್ತದೆ. ಆ ದೃಷ್ಟಿಯಿಂದ ನಾನು ವ್ಯಕ್ತಿ ಚಿತ್ರಣದ ಬಗ್ಗೆ ಹೆಚ್ಚು ಆಸಕ್ತಿ ಎಲ್ಲ ರಂಗದವರು ಕೂಡ ನಾನು ಹೇಳಿದಾಗ ವಿಜ್ಞಾನದಲ್ಲೇ ಆಗಲಿ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಜನಗಳನ್ನ ನಾನು ಪುನಃ ಜನಗಳ ಪರಿಚಯ ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದ ಉಂಟು. ಸರ್, ಒಂದು ಪ್ರಶ್ನೆ, ನಿಮ್ಮನ್ನ ನೀವು ಹೇಗೆ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀರಿ? ಅಂದ್ರೆ ವೈದ್ಯರು ಅಂತಲೋ, ಸಾಹಿತಿ ಅಂತಲೋ, ಸಂಪಾದಕರು ಅಂತಲೋ, ರಂಗಕರ್ಮಿ ಅಂತಲೋ, ಅಥವಾ ಒಬ್ಬ ರಿಸರ್ಚರ್ ಅಂತಲೋ, ಹೇಗೆ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ನೋಡಿ, ಈ ಪ್ರಶ್ನೆ ಬಹಳ ಸ್ಥೂಲವಾದಂತ ಒಂದು ಪ್ರಶ್ನೆ. ಅರ್ಥ ಏನು ಅಂದ್ರೆ, ನನ್ನನ್ನು ನಾನು ಏನು ಗುರುತಿಸ್ಕೊಳ್ಳೋದಕ್ಕೆ ಹೆಚ್ಚಾಗಿ ಜನಸಾಮಾನ್ಯರು ಸಾರ್ವಜನಿಕರಿಗೆ ನಾನು ಗುರುತಿಸ್ಕೊಂಡಿರೋದೇ ಬಹಳ ಮುಖ್ಯ ಆಗ್ತದೆ. ನನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ನಾನು ವಿಶೇಷವಾಗಿ ನನ್ನ ಸುಮಾರು 46 ವರ್ಷಗಳ ಒಂದು ಸುದೀರ್ಘ ಸೇವೆಯಲ್ಲಿ ನನ್ನ ಸಹಪಾಠಿಗಳು, ಸಹೋದ್ಯೋಗಿಗಳು ಹಾಗೂ ಸಂಖ್ಯೆಯ ವಿದ್ಯಾರ್ಥಿಗಳು ನನ್ನನ್ನು ಒಬ್ಬ ಶ್ರೇಷ್ಠ ಉಪಾಧ್ಯಾಯನಾಗಿ ಅವರು ಪರಿಗಣಿಸಿದ್ದಾರೆ. ನೋಡಿ, ಅದಕ್ಕಿಂತ ಅವ್ರದ್ದೇನು ಮತ್ತೇನು ಬೇಕಾಗಿ ಶಿಷ್ಯಾಜಿತೆ ಪರಾಜಯಿತ್, ಪುತ್ರಾಜಿತೆ ಪರಾಜಯಿತ್ ಅನ್ನೋ ಮಾತಿದ್ದೆ ಇದೆ. ಒಂದು ಏನು ವೃತ್ತಿ ದೃಷ್ಟಿಯಿಂದ
ಮತ್ತೊಂದು ಅಂತಂದ್ರೆ ಅದು ಭೌತಿಕವಾದಂಥ ಒಂದು ವೃತ್ತಿ, ಅದು ಯಾವುದು ಮೆಡಿಕಲ್ ಅನ್ನೋದು ಜೀವನ ನಿರ್ವಹಣೆ, ಅದು ಸರಿ. ಆದರೆ ಇನ್ನೊಂದು ಬೌದ್ಧಿಕವಾಗಿ ನಾನು ಬೆಳೆಸ್ಕೊಂಡಿರೋ ಆಸಕ್ತಿಗಳಿದೆ, ಅದು ಸಾರ್ವಜನಿಕ ಗಮನ ಸೆಳೆದಿದೆ. ಅದು ನಾನು ಬಹಳ ಸಂತೋಷದ ವಿಷಯ. ರಂಗಭೂಮಿನಲ್ಲಿ ನನ್ನ ಮೊದಲನೆಯ ಒಂದು ಐಡೆಂಟಿಟಿ ವಿಶೇಷವಾಗಿರೋದು ಅಂತ ಅಂದ್ರೆ, ಅನೇಕ ಪ್ರಕಾರಗಳ ಪ್ರಾರಂಭದಲ್ಲಿ ಹೇಳಿದೆ, ವಿಶೇಷವಾಗಿ ರಂಗಭೂಮಿ ಬಗ್ಗೆನೇ ಹೆಚ್ಚು ನನ್ನ ಆಸಕ್ತಿ ಕಾರಣ. ಆ ದೃಷ್ಟಿಯಿಂದ ಕರ್ನಾಟಕದ ಹವ್ಯಾಸಿ ರಂಗಭೂಮಿಯಲ್ಲಿ ನನಗೆ ಒಂದು ಗೌರವ ಸ್ಥಾನವನ್ನ ಸರ್ಕಾರವೂ ಕೊಟ್ಟಿದೆ, ಸಾರ್ವಜನಿಕರು ಕೊಟ್ಟಿದ್ದಾರೆ. 1998-90 ಕರ್ನಾಟಕ ಅಕಾಡೆಮಿ ಒಂದು ಫೆಲೋಶಿಪ್ ಏನು ಕೊಡ್ತು, ಅದೇ ನನಗೆ ಬಹಳ ಸಂತೋಷ ಕೊಡ್ತೆ. ಯಾಕೆಂದ್ರೆ ಒಂದು ರೀತಿ ದಾಖಲಾತಿ ಇದಂತ. ತದನಂತರದಲ್ಲಿ ಹವ್ಯಾಸಿ ತಂಡಗಳು ತಮ್ಮದೇ ಆದ ಪ್ರೀತಿ, ವಿಶ್ವಾಸ, ಮಮತೆ ಮಾಕಾರನ ಕರೆದು ಅನೇಕ ಪ್ರಶಸ್ತಿಗಳು ಕೊಟ್ಟಿರೋದುಂಟು. ನಾನು ಹೇಳೋದು ಪ್ರಶಸ್ತಿಗಳ ಪ್ರಾಶಸ್ತ್ಯ ಮುಖ್ಯ ಆಗ್ತದೆ. ಆ ಪ್ರಯಾರಿಟಿನ ನನಗೆ ಕೊಟ್ಟಿದ್ದಾಗ ನನಗೆ ಸಂತೃಪ್ತಿ ಆಗಿದೆ. ಆದರೂ ಕೂಡ ರಂಗಭೂಮಿ ಬಹಳ ವಿಸ್ತಾರವಾದ ಕ್ಷೇತ್ರವಾದ್ರಿಂದ ಸಾಧನೆ ಮಾಡಬೇಕಾದ ಬಹಳ ಇದೆ. ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂತ HW ಲಾಂಗ್ ಫೆಲೋ ಏನು ಹೇಳಿದ್ರು ಅದು ನನಗೆ ಪದೇ ಪದೇ ಜ್ಞಾಪಕ ಬರ್ತದೆ. ಅದು ಸಾಮ್ ಆಫ್ ಲೈಫ್ ಅನ್ನೋ ಒಂದು ಹೇಳಿದ್ರೆ ನನಗೆ ಬರ್ತದೆ. ಸಾಧನೆಗೆ ಕೊನೆ ಉಂಟೆ, ಸ್ಕೈ ಇಸ್ ದ ಲಿಮಿಟ್ ಫಾರ್ ಪರ್ಫೆಕ್ಷನ್ ಆ್ಯಂಡ್ ಅಚೀವ್ಮೆಂಟ್ಸ್, ಅದಿದ್ದೇ ಇದೆ ವಿಶಾಲವಾದ ಕ್ಷೇತ್ರದಲ್ಲಿ. ನಮ್ಮ ಜೀವಿತ ಕಾಲ ಏನಾಗ್ತದೆ ಅದು ನಾವು ಕೊಡೋ ನಮ್ಮ ಕರ್ತವ್ಯ ನಾನು ಭಾವಿಸ್ತೇನೆ. ಸಮಾಜ ಏನು ನಮ್ಮ ನಿರೀಕ್ಷೆ ಮಾಡುತ್ತೆ ಅದನ್ನು ನಾವು ಒಂದು ರೀತಿಯ ಫಿಲ್ಟರ್ ರೀತಿಯಲ್ಲಿ ಕೊಡಬೇಕಾಗ್ತದೆ. ಅದು ಬಹಳ ಗಮನಿಸಬೇಕಂತ. ಸಮಾಜ ನಮ್ಗೆ ವಾಪಸ್ ಕೊಟ್ಟೇ ಕೊಡೋದು. ಡು ವಾಟ್ ಯು ಕೆನ್ ಡೂ ಫಾರ್ ದ ಸೊಸೈಟಿ ದೆನ್ ವಾಟ್ ಸೊಸೈಟಿ ಕೆನ್ ಡೂ ಫಾರ್ ಯು ಅಂತ ಒಂದು ಮಾತಿದೆ. ಅದು ನಾನು ಗಮನ ಇಟ್ಕೊಂಡು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇರ್ತಾರೆ. ವೃತ್ತಿ ಪ್ರವೃತ್ತಿನ ನಾನು ಸಮಾನವಾದ ತೆಗೆದುಕೊಂಡು ಹೋಗಿದ್ದೀನಿ. ನಾನು ನಿವೃತ್ತಿ ಆದರೂ ಕೂಡ ಪ್ರವೃತ್ತಿಯನ್ನು ಕಡಿಮೆ ಆಗಿಲ್ಲ. ವೃತ್ತಿಯ ನೆನಪುಗಳು ಆಗಾಗ ಕಾಡ್ತಾ ಇರುತ್ತೆ. ಸಂತೋಷದಿಂದ ಅದನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ಸರ್, ತಾವು ಡಾಕ್ಟರ್ ಆದರೂ ಕೂಡ 6 ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾಗಿದ್ದೀರಾ. ಇದು ನಿಮಗೆ ಎಷ್ಟು ಸಂತೋಷ ತಂದಿದೆ? ನಿಜವಾಗ್ಲೂ ಸಂತೋಷ ಕೊಟ್ಟಿದೆ. ಯಾಕೆಂದ್ರೆ ಪ್ರಶಸ್ತಿ ಅನ್ನೋದು ಒಂದು ರೀತಿಯ ರೆಕಾಗ್ನೇಷನ್ ಹೋಗ್ತೀನಿ. ಒಂದು ಗ್ರಂಥಕ್ಕೆ ಒಬ್ಬ ವ್ಯಕ್ತಿಗೆ ಪ್ರಶಸ್ತಿ ಬಂತು ಅಂದರೆ ಅದು ಸಾರ್ವಜನಿಕ ಗಮನ ಸೆಳೆಯುತ್ತೆ, ವಿಮರ್ಶಕರ ಗಮನ ಸೆಳೆಯುತ್ತೆ. ಅಲ್ಲಿ ಏನಿರ್ಬೋದು, ಏನು ಬರೆದಿರ್ಬೋದು ಅನ್ನೋ ಕುತೂಹಲ ಹುಟ್ಟುತ್ತೆ. ಆ ದೃಷ್ಟಿಯಿಂದ ಪ್ರಶಸ್ತಿಗೆ ತನ್ನದೇ ಆದಂಥ ಮೌಲ್ಯ ಇದೆ. ಆದರೆ ಮೌಲಿಕವಾದಂಥ ಆ ಕ್ರಿಯೆ ಆದಾಗ ಅದಕ್ಕೆ ಒಂದು ಬೆಲೆ ಬಂದು ನಾನು ಬಳಸ್ತೇನೆ. ಆ ದೃಷ್ಟಿ ನನ್ನ ಕೆಲವು ಕೃತಿಗಳಿಗೆ, ಉದಾಹರಣೆ ನಮ್ಮನೆಮ್ಮವರನ್ನೇ ಆಗಲಿ ಮತ್ತೊಂದೇ ಆಗಲಿ ಎಲ್ಲ ಪ್ರಶಸ್ತಿಗಳಿಗೆ ಒಳಗಾಗಿದೆ. ಅದು ನನಗೆ ತೃಪ್ತಿ ಕೊಟ್ಟಿದೆ. ಆದರೆ ತೃಪ್ತಿ ಅನ್ನೋದು ಅದು ಓನ್ಲಿ ಆ ಕ್ಷಣದಷ್ಟೇ. ಕಂಟೆಂಟ್ಮೆಂಟ್ ಅನ್ನೋದು ಅದು ಮುಂದೆ ಸಾಧನೆ ಮಾಡೋಕ್ಕೆ ಮಾರ್ಗವಾಗಿ ನಾನಾದರೂ ಭಾವಿಸ್ತೀನಿ. ಸರ್, ಅನೇಕ ಸಂಘ ಸಂಸ್ಥೆಗಳಿಗೆ ತಾವು ಸದಸ್ಯರಾಗಿದ್ದೀರಾ. ನಿಮಗೆ 33 ಸನ್ಮಾನಗಳಾಗಿದೆ, 12 ಪ್ರಶಸ್ತಿಗಳನ್ನ ಸ್ವೀಕರಿಸಿದ್ದೀರಾ. ಇದೆಲ್ಲ ನೀವು ನಿಮ್ಮ ಈ ಲೈಫ್ ಜರ್ನಿನಲ್ಲಿ ತಿರುಗಿ ನೋಡಿದಾಗ, ಇದನ್ನೆಲ್ಲ ನೋಡಿದಾಗ ಎಷ್ಟು ಸಂತೋಷ ಕೊಡುತ್ತೆ ಅಥವಾ ತೃಪ್ತಿ ಆಗಿದೆ ನಿಮಗೆ? ಇಷ್ಟೊಂದು ಜನ ನಿಮ್ಮನ್ನು ಗುರುತಿಸಿದಾರಲ್ಲ. ನೋಡಿ, ಯಾವುದೊಬ್ಬ ಕಲಾವಿದನಿಗೆ, ಒಬ್ಬ ಸಾಹಿತಿಗೆ, ಒಬ್ಬ ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿಗೆ ಸಾರ್ವಜನಿಕರು ಆತನ ಗಣನೆ ತೆಗೆದುಕೊಂಡಾಗ ನಿಜವಾಗಿಯೂ ಕೂಡ ಆತನ ಪ್ರಯತ್ನ ಸ್ವಲ್ಪ ಮಟ್ಟಿಗಾದರೂ ಸಾರ್ಥಕವಾಯಿತು ಅನ್ನೋ ಒಂದು ಸಮಾಧಾನ ಯಾರಿಗೆ ಸಿಗುವಂಥದ್ದು. ಅದು ನನಗೆ ಸಿಕ್ಕಿದೆ. ಆ ದೃಷ್ಟಿ ನಾನು ಅತೃಪ್ತನಲ್ಲ, ಸಿಕ್ಕಿದೆ. ಆದರೆ ಅದನ್ನು ದಕ್ಕಿಸ್ಕೊಳ್ಳೋಕೆ ಪ್ರಯತ್ನ ಮಾತ್ರ ಯಾವತ್ತೂ ನಾನು ಹೋಗಿಲ್ಲ. ಯಾಕೆಂದರೆ ಯಾವಾಗ ನಾವು ಶುಡ್ ಗೋ ಬೈ ಹೈವೇ ನಾಟ್ ಬೈ ಹೈವೇ, ರಾಜಮಾರ್ಗದಲ್ಲಿ ಹೋಗ್ಬೇಕೇ ಹೊರತು ಸನ್ಮಾರ್ಗದಲ್ಲಿ ಹೋಗಬೇಕು, ಸಣ್ಣ ಮಾರ್ಗದಲ್ಲಿ ಹೋಗಬಾರ್ದು ಅನ್ನೋ ದೃಷ್ಟಿ ನಾನು ಇಟ್ಕೊಂಡಿರ್ಬೇಕು. ನಿಮಗೆ ಈ ರೆಕಗ್ನಿಷನ್ ಅಂತ ಹೇಳೋದು ಎಲ್ಲ ತರದಲ್ಲೂ ಅಂದ್ರೆ ಎಲ್ಲ ಆಯಾಮದಲ್ಲೂ ನಿಮಗೆ ಸಿಕ್ಕಿದೆ. 31 ಲೇಖನಗಳಿಗೆ ನೀವು ಕೇಂದ್ರ ಬಿಂದುವಾಗಿದ್ದೀರಾ. ಅಂದ್ರೆ ಜನ ನಿಮ್ಗೆ ಸನ್ಮಾನ ಮಾಡಿದ್ದಾರೆ, ಪ್ರಶಸ್ತಿಗಳು ಬಂದಿದೆ, ನಿಮ್ಮ ಬಗ್ಗೆನೆ 31 ಜನ ಲೇಖನ ಬರೆದಿದ್ದಾರೆ. ನೋಡಿ, ನನಗೆ ಷಷ್ಠಬ್ದಿ ಸಂದರ್ಭದಲ್ಲಿ ಜನಗಳು ಅರ್ಪಿಸಿದಂತ ರತ್ನಕರ್ಣಕ ಅಂತ ಏನಿದೆ, ಆ ಗ್ರಂಥದಲ್ಲಿ ಬರೆದ ಲೇಖನಗಳೇ ಅದಕ್ಕೆ ಸಾಕ್ಷಿ. ನೀವು ಹೇಳಿದ ಸಂಖ್ಯೆ ದೃಷ್ಟಿಯಿಂದಲೂ ಗುಣಮೂಲ್ಯದ ದೃಷ್ಟಿಯಿಂದಲೂ ನಾನು ಭಾವಿಸ್ತೇನೆ. ಆದರೆ ನನ್ನ ಅನೇಕ ಹಿರಿಯರು, ನನ್ನ ಸಹೋದ್ಯೋಗಿಗಳು, ಸಹ ರಂಗಕರ್ಮಿಗಳು ಹಾಗೂ ಅನೇಕ ವಿದ್ವಾಂಸರು ಅದರ ಕುರಿತು, ನನ್ನ ಕುರಿತು ಹಾಗೂ ಅಲ್ಪ ಸ್ವಲ್ಪ ಸಾಧನೆ ಕುರಿತು
ಬಹಳ ವಿಶದವಾಗಿ ಆಶೀರ್ವಾದ ರೂಪದಲ್ಲಿ, ಅಭಿನಂದನಾ ರೂಪದಲ್ಲಿ ರತ್ನಕಥೆಗಳಿಗೆ ಪ್ರಯತ್ನ ಪಟ್ಟು ಅದನ್ನು ನಮಗೆ ಕೊಟ್ಟಿದ್ದಾರೆ. ಅದೊಂದು ಒಬ್ರು ಕೇಳಿದ್ರು, ರತ್ನಕರ್ಣಕ ಅಂದ್ರೆ ಏನು ಅಂದರು. ಅದು ಸಮಂತ ಭದ್ರಾಚಾರ್ಯರು ರತ್ನಕರ್ಣಕ ಶ್ರಾವಕಾಚಾರ್ಯರೊಳಗೆ ಜೈನ ಧರ್ಮಕ್ಕೆ ಉಲ್ಲೇಖ ಮಾಡಿದೆ. ಒಬ್ಬರು ಲೇಖಕರು ಡಾಕ್ಟರ್ ಶಿವಾನಂದ ಗಾಳಿ ಅವರು, ಜೈನಾಲಜಿಯ ಮುಖ್ಯಸ್ಥರಾಗಿದ್ದಂಥವ್ರು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ. ಅವರು ಅದೇ ಶೀರ್ಷಿಕೆಯಲ್ಲಿ ಒಂದು ಲೇಖನ ಬರೆದ್ರು ಅಲ್ಲಿಗೆ, ಅದಕ್ಕೋಸ್ಕರವಾಗಿ ಅದನ್ನೇ ಅಲ್ಲಿ ಇಟ್ಟಂಥ ತಕ್ಷಣ ಜನಗಳಲ್ಲಿ ಮೆಚ್ಚಿದಂಥ ಒಂದು ಪೆರಲ್ ಇನ್ ದಿ ಕ್ಯಾಸ್ಕೆಟ್ ರತ್ನಕರ್ಣಕ ಅನ್ನೋ ದೃಷ್ಟಿಯಿಂದ ಅಲ್ಲಿ ಅನೇಕ ಹಿರಿಯರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಮಠಾಧಿಪತಿಗಳು, ಧರ್ಮಾಧಿಕಾರಿಗಳು, ಹಿರಿಯ ಸಾಹಿತಿಗಳು, ಅದೊಂದು ದೊಡ್ಡ ಪಟ್ಟಿಯೇ ಇದೆ. ನಿಜವಾಗ್ಲೂ ನನಗೆ ಪರಮಾಶ್ಚರ್ಯ ಆಗ್ತದೆ ಇಂಥವರ ಪ್ರಶಂಸೆಗೆ ನಾನು ನಿಜವಾಗ್ಲೂ ಅರ್ಹನೆ ಅಂತ. ಆದರೆ ಅವ್ರ ಹತ್ರ ಹೋದಾಗ, ಬೆನ್ನು ತಟ್ಟಿದಾಗ ನಿಜವಾಗ್ಲೂ ಕೂಡ ನನಗೆ ಸಂತೋಷ ಆಗ್ತದೆ. ಅನೇಕ ಸಾಧನೆಗಳ ಮೆಟ್ಟಿಲುಗಳನ್ನ ಏರಿದಿರಾ. ಈಗ ಈ ಸಂದರ್ಭದಲ್ಲಿ ನಿಮಗೆ ಇನ್ನೂ ಏನಾದರೂ ಸಾಧಿಸೋದು ಬಾಕಿ ಇದೆ ಅಂತ ಅನ್ನಿಸ್ತಾ ಇದೆಯಾ? ಹೌದು, ಪ್ರಾರಂಭ ಹೇಳಿದಾಗೆ ಸಾಧನೆಗೆ ಕೊನೆ ಇಲ್ಲ, ಅದಕ್ಕೆ ಇತಿಮಿತಿ ಇಲ್ಲ. ಆದರೆ ಯಾವುದು ಅತಿ ಆಗದೆ ಮತಿ ಚ್ಯುತಿ ಆಗದಾಗ ನೋಡ್ಬೇಕಾದ್ರೆ ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ನಾವು ಹಿಡಿದ ದಾರಿ ಅದನ್ನು ನಾವು ಚಲಿಸ್ಕೊಂಡು ಹೋಗ್ಸಾಗ್ಲಿಕ್ಕೆ ಒಂದು ಮಾರ್ಗ, ಅದು ಎಂದೂ ಬಿಡಬಾರ್ದು, ಮಧ್ಯದಲ್ಲಿ ಎಂದೂ ಬಿಡಬಾರ್ದು. ಏಕೆಂದರೆ ಅದೇ ನಮ್ಮ ಉನ್ನತಿಯ ಮಾರ್ಗ, ಅದೇ ನಮ್ಮ ಸನ್ನತಿ ಅಂತ ನಾನು ಅದು ಭಾವಿಸ್ತೇನೆ. ಆ ದೃಷ್ಟಿಯಿಂದ ಇನ್ನೂ ಮಾಡಬೇಕು ಅದೊಂದು ಆಸೆ ಇದೆ, ಮಾಡೋ ಚೈತನ್ಯ ಇದೆ ಅಂತ ಹೇಳ್ತೀನಿ. ಆಯಸ್ಸು ವಯಸ್ಸು ಮನಸ್ಸು ಹುಮ್ಮಸ್ಸು ಇದ್ದರೆ ಅಲ್ಲೇ ಯಶಸ್ಸು. ಅದಕ್ಕೆ ಬೇಕು ಎಲ್ಲ ಹಿರಿಯರ ಹವಿಸ್ಸು. ಆ ದೃಷ್ಟಿಯಿಂದ ನಿಜವಾಗಿ ಕೂಡ ಸಾಧನೆಗೆ ಇನ್ನು ಮಾಡಬೇಕು ಅನ್ನೋ ಆಸೆ ಇದೆ, ಅಭಿಲಾಷೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜ್ಞಾನದೀಪಿಕೆಯಿಂದ ನಾವು ನಡೆಸ್ತಿರೋ ಈ ಸರಣಿ ಕಾರ್ಯಕ್ರಮ ಸಾಹಿತಿಗಳೊಡನೆ ಸಂವಾದ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ? ನೋಡಿ, ಜ್ಞಾನದೀಪಿಕೆ ಹೆಸರು ಹೇಳ ಹಾಗೆ ಜ್ಞಾನ ಎಲ್ಲ ಕಡೆಯೂ ಸ್ಪರ್ಶಬೇಕು. ಈ ಜ್ಞಾನಿನ ಸದೃಶ ಅಂತ ಮಾತು. ವಿಶೇಷವಾಗಿ ವೈಚಾರಿಕ ಧರ್ಮವಾದಂಥ, ಪ್ರಾಚೀನ ಧರ್ಮವಾದಂಥ ಜೈನ ಧರ್ಮದ ರೂಪರೇಷೆಗಳು, ಅದರ ತತ್ವಗಳು, ಅಲ್ಲಿ ಸಾಧಕರು ಎಲ್ಲರಿಗೂ ತಲುಪಬೇಕು ದೃಷ್ಟಿಯಿಂದ ಅದೊಂದು ಸಾಲೋದೀಪವಾಗಿ ಜ್ಞಾನದೀಪಿಕೆ ಮುಂದುವರಿದ ನಾನು ಭಾವಿಸ್ತೇನೆ. ಇದು ಒಂದು ಅಂದರೆ ಅನೇಕ ಅಜ್ಞಾತರು, ಎಲೆಮರೆಯ ಕಾಯಿ ಆಗಿದ್ದವರು ಅಥವಾ ಎಲೆಮರೆ ಹಣ್ಣಾಗಿದ್ದವರು ಕೂಡ ಎಷ್ಟೋ ಬಾರಿ ಅವರು ಕೆಲವು ವೇಳೆ ಗಮನಕ್ಕೆ ಬಂದಿರೋದಿಲ್ಲ. ಅದು ಅಂಥವನ್ನೆಲ್ಲ ಬೆಳಕಿಗೆ ತರ್ತಾರೆ. ನಿಜವಾಗಿ ಕೂಡ ಒಂದು ಬಹಳ ಒಂದು ಸಂಕೀರ್ಣ ಪ್ರಯತ್ನ ನಾನು ಕಾಂಪೋಸಿಟ್ ವರ್ಕ್ ಅಂತ ನಾನು ಭಾವಿಸ್ತೀನಿ. ಆ ದೃಷ್ಟಿಯಿಂದ ಈ ಪ್ರಯತ್ನ ಏನಿದೆ, ಸುಪ್ರಯತ್ನ ನಿರಂತರವಾಗಿ ಸಾಗಲಿ, ಜೈನ ಧರ್ಮದ ದೀಪ ಸದಾ ಬೆಳಗುತ್ತಾ ಇರಲಿ ಅಂತ ನಾನಾದರೂ ಭಾವಿಸ್ತೇನೆ. ಈ ದೃಷ್ಟಿಯಲ್ಲಿ ಈಗಾಗಲೇ ನಾನು ಕಂಡ ಹಾಗೆ, ನೋಡಿದ ಹಾಗೆ ಶ್ರೀಮತಿ ವೈಶಾಲಿಯವರು, ಉಷಾ ಅವರು ಹಾಗೂ ಮಾನ್ಯ ಶ್ರೀ ಮಹಾವೀರ್ ಅವರು ಹಾಗೂ ಸಂಯುಕ್ತವಾಗಿ ಸೇರಿಕೊಂಡು ಈ ಒಂದು ದೀಪಿಕೆಯನ್ನು ಬೆಳಗ್ತಾ ಇರೋದು, ನಾನು ಎಣ್ಣೆ ಹಾಕಿ ಅದಕ್ಕೆ ಪೋಷಣೆ ಮಾಡ್ತಾ ಇರೋ ನಿಜಕ್ಕೂ ಕೂಡ ಸಂತೋಷದ ಸಂಗತಿ. ಇದು ನಿತ್ಯ ನಿರಂತರವಾಗಿ ಅವಿರತವಾಗಿ ಮುಂದುವರಿ ನಾನಾದರೂ ಪ್ರಾರ್ಥಿಸ್ತೇನೆ. ಸರ್, ನಮ್ಮ ಶ್ರೋತೃಗಳಿಗೆ ನಿಮ್ಮ ಸಂದೇಶ? ಶ್ರೋತೃಗಳು ತಪ್ಪದೇ ಕಾರ್ಯಕ್ರಮಗಳನ್ನ ನೋಡಬೇಕು. ಒಂದು ಪುಸ್ತಕ ಓದೋದು ಸರಿ, ಒಂದು ದೃಶ್ಯಾವಳಿ ನೋಡೋದು ಸರಿ. ಆ ದೃಷ್ಟಿಯಿಂದ ದೃಶ್ಯಾವಳಿಗಳು ಆಗ ನಾನು ಹೇಳಿದ್ದೇನು ಅಂದರೆ, ಮಸ್ತಕದಲ್ಲಿದ್ದು ಹಸ್ತಕಕ್ಕೆ ಬರಬೇಕು, ಹಸ್ತಕದಿಂದ ಪುಸ್ತಕಕ್ಕೆ ಓದಬೇಕು, ಪುಸ್ತಕದಿಂದ ಹಸ್ತಕಕ್ಕೆ ಬರಬೇಕು, ಮತ್ತೆ ಮಸ್ತಕಕ್ಕೆ ಓದಬೇಕು. ಆ ದೃಷ್ಟಿಯಿಂದ ಈ ಒಂದು ಚಾನಲ್ ಏನಿದೆ, ಮತ್ತೊಂದೇನಿದೆ, ನಿರಂತರ ನಡೀಬೇಕು, ಎಲ್ಲರೂ ಆಸಕ್ತಿ ತೋರಿಸ್ಬೇಕು. ಅದ್ರ ಬಗ್ಗೆ ಇಂಟರ್ಪ್ರೆಟ್ ಆಗೋದು ಅನ್ಇಂಟರ್ಪ್ರೆಟ್ ಆಗಿ ಅವಿರತವಾಗಿ ಹೋಗಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಇದನ್ನು ದರ್ಶಿಸಬೇಕು. ದೃಶ್ಯ ಮತ್ತು ಶ್ರವ್ಯ ಮಾಧ್ಯಮಗಳನ್ನ ಸದುಪಯೋಗ ಮಾಡಿಕೊಳ್ಳುವ ಒಂದು ಚಾಲನೆ ಇದೆ ಈಗಿನ ವಿಶೇಷವಾಗಿ ಇಚ್ಚಿನ ಪೀಳಿಗೆಯಲ್ಲಿ. ಅದು ಸಂತೋಷ. ಈ ಮಾಧ್ಯಮಗಳನ್ನ ಸುವಿಚಾರವಾಗಿ ಬಳಸ್ಕೊಳ್ಬೇಕು ನಾನಾದರೂ ಆಶಿಸ್ತೇನೆ. ಇಂದು ನಮ್ಮೊಡನೆ ಒಬ್ಬ ವಿಶೇಷ ವ್ಯಕ್ತಿ, ವೈದ್ಯರ ಇವರು. ಸಾಹಿತಿನ ನೀವೇ ನೋಡಿದ್ದೀರಾ, ಕೇಳಿಸ್ಕೊಂಡಿದ್ದೀರಾ. ಇವರ ಭಾಷಾ ಪ್ರೌಢಿಮೆ ಇರಬಹುದು, ಅವರು ಅವಾಗ ಹೇಳ್ತಾ ಅವ್ರ ಬಾಯಿಂದ
ಬರ್ತಾ ಇದ್ದಂತ ಕೊಟೇಶನ್ಗಳಿರಬಹುದು, ಆಮೇಲೆ ಅವರ ಜೀವನಾಸಕ್ತಿ ನೋಡಿ, ಅವ್ರಿಗೆ ಧರ್ಮಾಭಿಮಾನ ನೋಡಿ, ಯಾವುದೇ ವಿಚಾರದ ಬಗ್ಗೆ ಅವ್ರಿಗಿರೋ ಆಸಕ್ತಿ ನೋಡಿದ್ರೆ ನಾವೆಲ್ಲ ಕಲಿಯೋದು ಬಹಳ ಇದೆ. ಅವ್ರು ನೋಡಿ ನಾವು ಇನ್ಸ್ಪೈರ್ ಆದ್ರೆ ನಮ್ಮ ಈ ಕಾರ್ಯಕ್ರಮ ನಿಜವಾಗ್ಲೂ ಸಾರ್ಥಕ ಅಂತ ನನಗನ್ಸುತ್ತೆ. ಇಲ್ಲಿವರೆಗೂ ನಮ್ಮ ಈ ಸಂವಾದ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದೀರಾ ಸರ್, ಜೈ ಜೈ. ಅನಂತ ವಂದನೆಗಳು.